press the bell icon on the YouTube app and never miss another update. Hello students, today we discuss another type of pollutions, that is land pollution or soil pollution. So the solid waste which causes the soil pollution. So solid waste means all the waste of solid materials found on soil is called as solid waste. All the waste materials and which is in the form of solid, which is in the form of solid. So it is called as solid waste. It may be chemicals, physicals, right? Means it is categorized into three types: biodegradable, non-biodegradable and recyclable waste. See, the solid waste mainly contains the municipal waste. Municipal waste, that is the waste collected from house, waste collected from schools and colleges, libraries, hospitals, then office. So all the municipal solid waste, they are dumped on land. So the soil, now it receives what? The solid waste. So the soil get polluted. Okay. Then that solid waste means what we call as municipal waste is of three types. So now ಮೂರು ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡಬಹುದು. ದಟ್ ಈಸ್ biodegradable, then recyclable and non-biodegradable. ಸೊ ಈ ಸಾಲಿಡ್ ವೇಸ್ಟ್ ಆರ್ ಮುನ್ಸಿಪಲ್ ವೇಸ್ಟ್ನ ತ್ರೀ ಪಾರ್ಟ್ಸ್ ಆಗಿ ನಾವು ಕ್ಯಾಟಗರೈಸ್ ಮಾಡ್ಬೋದು: ಬಯೋಡಿಗ್ರೇಡಬಲ್, ರೀಸೈಕಲಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್. ಓಕೆ. ಸೊ ಈ ಸಾಲಿಡ್ ವೇಸ್ಟ್ ಏನಿರುತ್ತೆ, ಸೊ ಏನು ಮುನ್ಸಿಪಾಲ್ಟಿಯಿಂದ ಈ ವೇಸ್ಟ್ನ ಕಲೆಕ್ಟ್ ಮಾಡ್ತಾರೆ, ಹೌಸಿಂದ ಆಗಿರ್ಬೋದು, ಸ್ಕೂಲ್ಸಿಂದ ಆಗಿರ್ಬೋದು, ಕಾಲೇಜಸ್ಸಿಂದ ಆಗಿರ್ಬೋದು, ಲೈಬ್ರರಿಯಿಂದ ಆಗಿರ್ಬೋದು, ಆಫೀಸಿಂದ ಆಗಿರ್ಬೋದು, ಹಾಸ್ಪಿಟಲ್ಸಿಂದ ಆಗಿರ್ಬೋದು. ಸೊ ಅದೇನು ಸಾಲಿಡ್ ವೇಸ್ಟ್ನ ಕಲೆಕ್ಟ್ ಮಾಡ್ತಾರೆ, ಆ ಕಲೆಕ್ಟ್ ಮಾಡಿದಂಥ ಸಾಲಿಡ್ ವೇಸ್ಟ್ ವೇರ್ ದೇ ವಿಲ್ ಡಂಪ್. ಸೊ ಅದನ್ನ ಎಲ್ಲಿ ಅವರು ಡಂಪ್ ಮಾಡ್ತಾರೆ, ಸೊ ಅದನ್ನು ಸಿಟಿಯಿಂದ ಹೊರಗಡೆ ಹೋಗಿ ಡಂಪ್ ಮಾಡ್ತಾರೆ. ಸಿಟಿಯಿಂದ ಔಟ್ಸ್ಕರ್ಟಿಂಗ್ ಏರಿಯಾಸ್ಗಳಲ್ಲಿ ಏನು ಖಾಲಿ ಲ್ಯಾಂಡ್ ಇರುತ್ತೆ, ಗೌರ್ಮೆಂಟ್ ಸೈಟ್ಸ್ ಇರುತ್ತೆ, ಅಲ್ಲಿ ಅದನ್ನು ಡಂಪ್ ಮಾಡ್ತಾರೆ. ಆ್ಯಂಡ್ ಇಟ್ ಬಿಕಮ್ಸ್ ಎ ಮೈನ್ ಬ್ರೀಡಿಂಗ್ ಹೌಸ್ ಫಾರ್ ಮಸ್ಕಿಟೋಸ್, ಇನ್ಸೆಕ್ಟ್ಸ್ ಆ್ಯಂಡ್ ರೋಡೆಂಟ್ಸ್. ಸೊ ರೋಡೆಂಟ್ಸ್ಗಳಿಗೆ ಅದಕ್ಕೆಲ್ಲ ಅದು ಬ್ರೀಡಿಂಗ್ ಹೌಸ್ ಆಗಬೇಕು. ಸೊ ಅಲ್ಲಿ ಅದ್ರ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಸಿ ದ ವೆಕ್ಟಾರ್, ಡಿಸೀಸ್ ಕಾಸಿಂಗ್ ವೆಕ್ಟಾರ್ ಮಸ್ಕಿಟೋ, ಅಲ್ಲಿ ಅದು ಬ್ರೀಡಿಂಗ್ ಮಾಡಿಕೊಂಡು ಅದು ಏನು ಮಾಡುತ್ತೆ, ದೆನ್ ಇಟ್ ವಿಲ್ ಪ್ರೊಡ್ಯೂಸ್ ದಿಸ್ ಪ್ರೋಜನೀಸ್, ಆಫ್ಸ್ಪ್ರಿಂಗ್ಸ್ನ ಪ್ರೊಡಕ್ಷನ್ ಮಾಡ್ತಾ ಹೋಗುತ್ತೆ ಲಾರ್ಜ್ ಅಮೌಂಟಲ್ಲಿ. ಮತ್ತು ಅವು ಏನು ಮಾಡ್ತವೆ, ನಮ್ಮ ಟೌನಿಗೆ ಎಂಟ್ರಿ ಆಗಿ ಸೊ ಅಲ್ಲಿ ಡಿಸೀಸಸ್ನ ಸ್ಪ್ರೆಡ್ ಮಾಡುತ್ತೆ. ಸೊ ಹಾಗಾಗಿ ಅದು ಒಂದು ಮೇನ್ ಡೇಂಜರಸ್ ಆಗಿರುವಂಥ ಸಾಲಿಡ್ ವೇಸ್ಟ್ ಪೊಲ್ಯೂಷನ್ ಇನ್ ಸಾಯಿಲ್. ಸೊ ಅದನ್ನು ಮುನ್ಸಿಪಾಲ್ಟೀಸ್ ಹೋಗ್ಬಿಟ್ಟು ಹೊರಗಡೆ ಹೋಗಿ ಡಂಪ್ ಮಾಡ್ತಾರೆ. ಸೊ ಅದರಿಂದ ಮತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಮೀನ್ಸ್ ಮಸ್ಕಿಟೋಸ್ಗಳು ಜಾಸ್ತಿ ಆಗುತ್ತೆ. ಸೊ ಇದನ್ನು ಓವರ್ಕಮ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಅಂದರೆ, ಇದು ಕೆಲವೊಂದು ಸತಿ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ ಅಂತ ಮಾಡಿರ್ತಾರೆ. ಈ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ, ಬೆಂಗಳೂರು ಈ ಥರ ಸಿಟೀಸ್ಗಳು, ಬೆಂಗಳೂರು, ಮಂಗಳೂರು ಆಗಿರ್ಬೋದು, ಇಲ್ಲಾಂದರೆ ಕಲ್ಕತ್ತಾ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ತಮಿಳ್ನಾಡಿನಲ್ಲಿ ಚೆನ್ನೈ ಇರ್ಬೋದು. ಸೊ ಅಲ್ಲಿ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ನ ಮಾಡ್ಕೊಂಡಿರ್ತಾರೆ. ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ ಅಂತಂದರೆ ಇದು ಏನು ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ ಒಂದು ಟ್ರಂಚಸ್ ಆರ್ ಡಿಪ್ರೆಷನ್ನ ಮಾಡ್ತಾರೆ. JCPನ ತಮ್ಮಂದು ಸೊ ಅಲ್ಲಿ ಡಿಗ್ ಮಾಡ್ತಾರೆ ಸಾಯಿಲ್, ಆ ಲ್ಯಾಂಡ್ನ, ಅದು ಊರು ಹೊರಗಡೆ ಇರುತ್ತೆ. ಸೊ ಅಲ್ಲಿ ಟ್ರಂಚ್ನ ಫಾರ್ಮೇಷನ್ ಮಾಡ್ತಾರೆ.
ಏನು ಕ್ರಿಯೇಟ್ ಮಾಡ್ತಾರೆ, ಟ್ರಂಚಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ದಿಸ್ ಟ್ರಂಚಲ್ಲಿ ಕಲೆಕ್ಟೆಡ್ ಮುನ್ಸಿಪಲ್ ವೇಸ್ಟ್ನ ತೊಗೊಂಬರ್ತಾರೆ ಆ್ಯಂಡ್ ದಟ್ ವೇಸ್ಟ್ ಈಸ್ ಕ್ರಶ್. ಸೊ ವೇಸ್ಟ್ನ ಕಂಪ್ರೆಸ್ ಮಾಡ್ತಾರೆ, ಕ್ರಷ್ ಮಾಡ್ತಾರೆ. ಸೊ ಅದನ್ನ ಕ್ರಷ್ ಮಾಡಿ ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಮಾಡ್ತಾರೆ ಆ್ಯಂಡ್ ದಟ್ ಸ್ಮಾಲ್ ಪಾರ್ಟಿಕಲ್ ವೇಸ್ಟ್ ಕ್ರಶ್ಡ್ ಇಂಟು ಸ್ಮಾಲ್ ಪಾರ್ಟಿಕಲ್ಸ್. ಸೊ ಸಾಲಿಡ್ ವೇಸ್ಟ್ನ ಕ್ರಷ್ ಮಾಡ್ತಾರೆ ಬುಲ್ಡೇಸರಲ್ಲಿ. ಸೊ ಅದು ಸ್ಮಾಲ್ ಪಾರ್ಟಿಕಲ್ಸ್ ಆಗುತ್ತೆ ಆ್ಯಂಡ್ ಈ ಸ್ಮಾಲ್ ಪಾರ್ಟಿಕಲ್ಸ್ನ ಏನು ಮಾಡ್ತಾರೆ, ಈ ಟ್ರಂಚಸ್ಸಲ್ಲಿ ಫಿಲಪ್ ಮಾಡ್ತಾ ಹೋಗ್ತಾರೆ. ದೆನ್ ಫಿಲಪ್ ಮಾಡ್ತಾ ಮಾಡ್ತಾ ಅಲ್ಲಿ ಲೇಯರ್ ಆಫ್ ಸಾಯಿಲ್ನ ಏನು ಮಾಡ್ತಾರೆ ಅಂತಂದರೆ ಕ್ಲೋಸ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಮುನ್ಸಿಪಲ್ ವೇಸ್ಟ್ ಇದೆ, ಸಾಲಿಡ್ ವೇಸ್ಟ್, ಕಂಪ್ರೆಸ್ ಮಾಡಿರೋಂಥ ಸಾಲಿಡ್ ವೇಸ್ಟ್ ಫಿಲಪ್ ಮಾಡಿದ್ದಾರೆ. ದೆನ್ ಅದ್ರ ಮೇಲ್ಗಡೆದಲ್ಲಿ ಏನು ಮಾಡಿದ್ದಾರೆ, ಸಾಯಿಲಿಂದ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಅವಾಗ ಅದು ಎಕ್ಸ್ಪೋಸ್ ಆಗೋದಿಲ್ಲ. ಅದು ಎಕ್ಸ್ಪೋಸ್ ಆಗದಲ್ಲೇ ಇದ್ದಾಗ ಏನಾಗುತ್ತಪ್ಪ ಅಂತ ಅಂದರೆ, ಸೊ ಅದು ಬ್ರೀಡಿಂಗ್ ಹೌಸ್ ಆಗೋದಿಲ್ಲ, ಅಲ್ಲಿ ಮಸ್ಕಿಟೋಸ್ಗಳು ಬರೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಇದೇ ರೀತಿ ಲೇಯರ್ ಬೈ ಲೇಯರ್ ಮುನ್ಸಿಪಲ್ ವೇಸ್ಟನ್ನ ಫಿಲಪ್ ಮಾಡ್ತಾ ಹೋಗ್ತಾರೆ. ಇದು ಲಾರ್ಜ್ ಡಿಚಸ್ಗಳು ಆರ್ ಟ್ರಂಚಸ್ಗಳು ಆರ್ ಡಿಪ್ರೆಷನ್ಸ್ಗಳು. ಸೊ ದೀಸ್ ಆರ್ ಕಾಲ್ಡ್ ಎಸ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್. ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ ಅಂತಂದ್ರೆ ದೀಸ್ ಆರ್ ದ ಟ್ರಂಚಸ್ ಆರ್ ಡಿಪ್ರೆಷನ್ಸ್ ವೇರ್ ದ ಸಾಲಿಡ್ ವೇಸ್ಟ್ ವಾಸ್ ಫಿಲ್ಡ್ after compression into small particles and layer of soil is closed. ಸೊ ಈ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ಗಳಿಂದ ಏನಾಗುತ್ತೆ ಅಂತಂದರೆ ಬ್ರೀಡಿಂಗ್ ಹೌಸ್ ಫಾರ್ ಮಸ್ಕಿಟೋಸ್ಗಳು ಡೆವಲಪ್ಮೆಂಟ್ ಆಗೋದು, ಅದರ್ ಇನ್ಸೆಕ್ಟ್ಸ್ಗಳು ಡೆವಲಪ್ಮೆಂಟ್ ಆಗೋದು, ರೋಡೆಂಟ್ಸ್ಗಳು ಡೆವಲಪ್ಮೆಂಟ್ ಆಗೋದು ತಪ್ಪುತ್ತೆ, ಸ್ಮೆಲ್ ಬರೋದು ತಪ್ಪುತ್ತೆ. ಓಕೆ, ದೆನ್ ಡಿಸೀಸ್ ಸ್ಪ್ರೆಡ್ಡಿಂಗ್ ಕೂಡ ಅವಾಯ್ಡ್ ಆಗುತ್ತೆ. ಬಟ್ ಇದರಲ್ಲೂ ಕೂಡ ಎರಡು ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಖಾಲಿ ಸೈಟ್ ಸಿಗೋವಂಥದ್ದೇ ಕಷ್ಟ. ಸೊ ಈಗಿರೋವಂಥ ಖಾಲಿ ಸೈಟ್ಸಲ್ಲೆಲ್ಲ ಅವೆಲ್ಲ ಆಲ್ಮೋಸ್ಟ್ ಆಲ್ ಫಿಲಪ್ ಆಗಿದೆ. ಸೊ ಲಾಸ್ಟ್ ಒಂದು 10 ಇಯರ್ಸಿಂದ ಫಿಲಪ್ ಮಾಡಿ ಅವೆಲ್ಲ ಕ್ಲೋಸ್ ಆಗಿದೆ. ಮತ್ತೆ ಅದು ಡಿಗ್ ಮಾಡಿ ಮತ್ತೆ ಫಿಲಪ್ ಮಾಡೋಕ್ಕಲ್ಲ, ಯಾಕಂದರೆ ಆಲ್ರೆಡಿ ಅದನ್ನು ಫಿಲ್ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಲ್ಯಾಂಡ್ ಸ್ಪೇಸ್, ಎಂಟಿ ಸ್ಪೇಸ್ ಅವೈಲಬಿಲಿಟಿ ಕಡಿಮೆ ಇದೆ. ಸೊ ಅದೊಂದು ಮೇಜರ್ ಆಗಿರುವಂಥ ಡಿಸ್ಅಡ್ವಾಂಟೇಜ್. ಅನದರ್ ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ರೈನ್ಫಾಲ್ ಬಂದಾಗ ಸಪೋಸ್ ಇದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸ್ಗಳು ಸೀಪೇಜ್ ಆಗುತ್ತೆ. ಸೀಪೇಜ್ ಆಗಿ ಅಂಡರ್ಗ್ರೌಂಡ್ ವಾಟರ್ ಒಳಗೆ ಹೋಗಿ ಅದು ಏನಾಗುತ್ತೆ, ಮಿಕ್ಸಪ್ ಆಗುತ್ತೆ. ಸೊ ಕೆಮಿಕಲ್ಸ್ಗಳು ಅಂಡರ್ಗ್ರೌಂಡ್ ವಾಟರ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಆ್ಯಂಡ್ ಇಟ್ ಕಾಸಸ್ ಅಫೆಕ್ಟ್ಸ್. ಸೊ ಆ ವಾಟರ್ನ ಡ್ರಿಂಕ್ ಮಾಡಿದರೆ ಅದಕ್ಕೇನಾಗುತ್ತೆ, ಹ್ಯೂಮನ್ ಬೀಯಿಂಗ್ಸಿಗಾಗಿರ್ಬೋದು, ಅನಿಮಲ್ಸಿಗಾಗಿರ್ಬೋದು, ಮತ್ತು ಅದು ಡಿಸೀಸಸ್ನ ಕಾಸ್ ಮಾಡುತ್ತೆ. ಡಿಸೀಸ್ ಅನ್ನೋಕ್ಕಿಂತ ಡಿಸಾರ್ಡರ್ಸ್ನ ಕಾಸ್ ಮಾಡುತ್ತೆ. So seepage of chemicals from sanitary landfills to underground water is another one major disadvantage. So ಇವೆರಡು ಇದರದ್ದು ಡಿಸ್ಅಡ್ವಾಂಟೇಜ್ ಇದೆ. ಸೊ ಹಾಗಾಗಿ ಬಟ್ ನಾವು ಸಾಲಿಡ್ ವೇಸ್ಟ್ನ ನಾವು ಏನು ಮಾಡಬೇಕು, ಸಮ್ಹೌ ವಿ ಶುಡ್ ಡಂಪ್ ದ ಸಾಲಿಡ್ ವೇಸ್ಟ್. ಸೊ ಆ ಸಾಲಿಡ್ ವೇಸ್ಟ್ನ ಎಲ್ಲರೂ ಡಂಪ್ ಮಾಡಬೇಕು, ಮನೆಯೊಳಗಡೆ ಇಟ್ಕೊಳಕ್ಕಾಗೋದಿಲ್ಲ. ಸೊ ಅದನ್ನು ಮುನ್ಸಿಪಾಲ್ಟಿಯವ್ರು ತೊಗೊಬೇಕು, ಅದೆಲ್ಲರೂ ತಗೊಂಡೋಗಿ ಡಂಪ್ ಮಾಡಬೇಕು. ಸೊ ಹಾಗಾಗಿ ಈ ಸಾಲಿಡ್ ವೇಸ್ಟನ್ನು ಕಡಿಮೆ ಮಾಡೋದು ಯಾವ ರೀತಿ? ಸೊ ಈ ಸಾಲಿಡ್ ವೇಸ್ಟನ್ನು 3 ಕ್ಯಾಟಗರೀಸ್ ಆಗಿ ಮಾಡ್ಬೋದು ಅಂತ ಹೇಳಿದ್ವಿ. ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್, ರೀಸೈಕಲಬಲ್ ಅಂತ ಮುಂಚೆ ಹೇಳಿದ್ವಿ. ಸೊ ಅಲ್ಲಿ ಏನು ನಾವು ಮನೆಯಿಂದ ಆ ವೇಸ್ಟನ್ನ ಮುನ್ಸಿಪಾಲ್ಟಿ ಡಂಪ್ ಮಾಡ್ತೀವಿ, ಆಗ ಅದನ್ನು 3 ಪಾರ್ಟ್ಸ್ ಮಾಡಬೇಕು. ಇದು ಆಲ್ಮೋಸ್ಟ್ ಆಲ್ ಮೆಟ್ರೋಪಾಲಿಟನ್ ಸಿಟೀಸ್ ಬೆಂಗಳೂರುಗಳಲ್ಲಿ ಈಗ ನಡೀತಿದೆ. ಬೆಂಗಳೂರಂಥ ಸಿಟೀಸಲ್ಲಿ ಈಗ ನಡೀತಿದೆ. ಮನೇಲಿ 3 ಟೈಪ್ಸ್ ಡಸ್ಟ್ಬಿನ್ ಇಟ್ಟಿರ್ತಾರೆ. ಅದರಲ್ಲಿ ಬಯೋಡಿಗ್ರೇಡಬಲ್ ಅಂದರೆ ನಾವೇನಾದರೂ ಬಾಳೆಹಣ್ಣು ತಿಂದ್ವಿ, ಅದರ ಸಿಪ್ಪೆ ಆಗಿರ್ಬೋದು, ಆರೆಂಜ್ ದಿಂದು ಸ್ಕಿನ್ ಆಗಿರ್ಬೋದು, ರೈಟ್, ಕೋಕೋನಟ್ಟಿನ ಸ್ಕಿನ್ ಆಗಿರ್ಬೋದು. ಸೊ ಅದನ್ನೇ ಒಂದು ಸಪ್ರೇಟಾಗಿ ಹಾಕಬೇಕು, ಮೀನ್ಸ್ ದೇ ಆರ್ ಬಯೋಡಿಗ್ರೇಡಬಲ್. ದೆನ್ ನಾನ್ ಬಯೋಡಿಗ್ರೇಡಬಲ್ ಲೈಕ್ ಪ್ಲಾಸ್ಟಿಕ್, ಅದನ್ನೇ ಬೇರೆ ಕಡೆ ಹಾಕಬೇಕು. ದೆನ್ ರೀಸೈಕಲಬಲ್, ಯಾವುದಾದ್ರೂ ರೀಸೈಕಲ್, ಇವಾಗ ನಾವು ಪೇಪರ್ಸ್ನೆಲ್ಲ ಬರೆದಿರ್ತೀವಿ, ಸೊ ಆ ಪೇಪರ್ನ ಮತ್ತೆ ರೀಸೈಕಲ್ ಮಾಡ್ಬೋದು. ಸೊ ಅದನ್ನೇ ಬೇರೆ ಒಂದು ಡಸ್ಟ್ಬಿನ್ಗೆ ಆಗಬೇಕು. ಅಲ್ಲೇ ಡಸ್ಟ್ಬಿನ್ 3 ಟೈಪ್ಸ್ ಆಫ್ ಕಲರ್ ಇರುತ್ತೆ, ಒಂದು ಗ್ರೀನ್, ಬ್ಲೂ, ಯೆಲ್ಲೋ ಅಂತ, ರೆಡ್ ಅಂತ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಬೇರೆ ಬೇರೆ ಆದಂಥ ವೇಸ್ಟನ್ನ ಸಪ್ರೇಟ್ ಮಾಡಿ ನಾವೇ ಹಾಕಿರಬೇಕು. ಬಯೋಡಿಗ್ರೇಡಬಲ್, ರೀಸೈಕಲಬಲ್ ಮತ್ತು ನಾನ್ ಬಯೋಡಿಗ್ರೇಡಬಲ್.
ದೆನ್ ಮುನ್ಸಿಪಾಲ್ಟಿಯವರಿಗೆ ಈಸಿ ಆಗುತ್ತೆ, ಅದು ಈಸಿಲಿ ಅವ್ರನ್ನ ನಾವೇ ಸಪ್ರೇಟ್ ಮಾಡಿ ಇಟ್ಟಿರ್ತೀವಿ, ಅದನ್ನು ತೊಗೊಂಡು ಹೋಗ್ತಾರೆ. ಸೊ ಅವರು ಬಯೋಡಿಗ್ರೇಡಬಲ್ನ ಏನು ಮಾಡ್ತಾರೆ ಅಂತಂದರೆ ಒಂದು ಮತ್ತೆ ಇದೇ ಥರ ಸ್ಮಾಲ್ ಟ್ರಂಚಸ್ನ ಕ್ರಿಯೇಟ್ ಮಾಡಿ, ಸ್ಮಾಲ್ ಲಾರ್ಜ್ ಟ್ರಂಚಸ್ನ ಕ್ರಿಯೇಟ್ ಮಾಡಿ ಅದರೊಳಗೆ ಎಲ್ಲ ಬಯೋಡಿಗ್ರೇಡಬಲ್ನ ಹಾಕಿ ಸಾಯಿಲ್ನ ಕ್ಲೋಸ್ ಮಾಡ್ತಾರೆ. ಆವಾಗ ಅದು ಗೊಬ್ಬರ ಆಗುತ್ತೆ, ಮೀನ್ಸ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗುತ್ತೆ. ಸೊ ಅದನ್ನು ಅಗ್ರಿಕಲ್ಚರ್ ಫೀಲ್ಡಿಗೆ ಯೂಸ್ ಮಾಡ್ಬೋದು. ದೆನ್ ರೀಸೈಕಲಬಲ್ನ ಮತ್ತೆ ಅದು ರೀಸೈಕಲಿಂಗ್ ಇಂಡಸ್ಟ್ರಿಗೆ ತಗೊಂಡೋಗಿ ಅದನ್ನು ರೀಸೈಕ್ಲಿಂಗ್ ಮಾಡ್ತಾರೆ. ಕೆಲವೊಂದು ಪ್ಲಾಸ್ಟಿಕ್ ಕೂಡ ರೀಸೈಕಲ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಮೆಜಾರಿಟಿ ಆಫ್ ಸಾಲಿಡ್ ವೇಸ್ಟಿನ ಪ್ರಾಬ್ಲಮ್ ಏನಾಯಿತು, ಸಾಲ್ವ್ ಆಯಿತು. ಇನ್ನು ಉಳ್ಕೊಂಡಂಥದ್ದು ನಾನ್ ಬಯೋಡಿಗ್ರೇಡಬಲ್, ಇದನ್ನು ಕೆಲವೊಂದು ಸತಿ ಇನ್ಸಿರೇಷನ್ ಮಾಡ್ತಾರೆ. ಇವಾಗ ಹಾಸ್ಪಿಟಲ್ಸಿಂದ ಆಯಿತು ಅಂತಂದರೆ ಅಲ್ಲೆಲ್ಲ ಸಿರೆಂಜಸ್ ಇವೆಲ್ಲ ಯೂಸ್ ಮಾಡಿರ್ತಾರೆ, ಪ್ಯಾಥೋಜನ್ಸ್ ಇರುತ್ತೆ. ಸೊ ಅದನ್ನು ಇನ್ಸಿರೇಷನ್ ಮಾಡ್ತಾರೆ, ಅಂದರೆ ಬರ್ನಿಂಗ್ ಮಾಡ್ತಾರೆ, ರೈಟ್. ಸೊ ಇಲ್ಲ ಅಂತಂದರೆ ಈ ರೀತಿ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸಿಗೆ ಹೋಗಿ ಡಿಪ್ ಮಾಡ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ನಾನ್ ಬಯೋಡಿಗ್ರೇಡಬಲ್ ಸಿಗುವಂಥದ್ದು ಓನ್ಲಿ ಆಫ್ ಅಬೌಟ್ 20%. ಮಿಕ್ಕಿದ್ದೆಲ್ಲ ಬಯೋಡಿಗ್ರೇಡಬಲ್ ರೀಸೈಕಲಬಲ್ ಡಸ್ಟ್ ಅಂದರೆ ಸಾಲಿಡ್ ವೇಸ್ಟ್ ಸಿಗುತ್ತೆ. ಸೊ ಆ ಸಾಲಿಡ್ ವೇಸ್ಟನ್ನು ನಾವು ಬಯೋಡಿಗ್ರೇಡಬಲ್ನ ಮ್ಯಾನ್ಯೂರ್, ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡ್ಬೋದು, ರೀಸೈಕಲಬಲ್ನ ರೀಸೈಕ್ಲಿಂಗ್ ಪ್ರೊಸೆಸ್ಗೆ ಯೂಸ್ ಮಾಡ್ಬೋದು. ಸೊ ಅಲ್ಲಿ 70 to 80% ಸಾಲಿಡ್ ವೇಸ್ಟ್ನ ಪ್ರಾಬ್ಲಮ್ ಏನಾಯಿತು, ಸಾಲ್ವ್ ಆಯಿತು. ಸೊ ಇದನ್ನು ಮೇಜರ್ಲಿ ನಮ್ಮ ರ್ಯಾಕ್ ಪಿಕ್ಕರ್ಸ್ ಅಂತ ಏನು ಕರಿತೀವಿ, ಸೊ ಇದನ್ನ ನಮ್ಮ ಟೌನ್ಗಳಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಇಬ್ಬರದ್ದು ಕಾಂಟ್ರಿಬ್ಯೂಷನ್ಸ್ ಇದೆ. ರ್ಯಾಗ್ ಪಿಕ್ಕರ್ಸ್ ಆ್ಯಂಡ್ ಕಬಡ್ಡಿ ವಾಲ್ಸ್. ರ್ಯಾಕ್ ಪಿಕ್ಕರ್ಸ್ ಆ್ಯಂಡ್ ಕಬಡ್ಡಿ ವಾಲ್ಸ್ ಅವ್ರದ್ದು ಇದ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ರ್ಯಾಕ್ ಪಿಕ್ಕರ್ಸ್ ಅಂತಂದರೆ ಚಿಂದಿ ಆಯರು ಅಂತ ಕರಿತೀವಲ್ಲ ಅವರು. ಅಂದರೆ ಅಲ್ಲಿ ನಮ್ಮ ಮನೆ ಹತ್ರ ಏನಾದರೂ ಪ್ಲಾಸ್ಟಿಕ್ ಬಿದ್ದಿದೆ, ರೀಸೈಕಲಬಲ್ ಪ್ಲಾಸ್ಟಿಕ್ ಇದೆ, ಪೇಪರ್ ಇದೆ ಅಂತ ಅಂದರೆ ಬೆಳಗ್ಗೆನೇ ಬಂದಿರ್ತಾರೆ, 5 o'clock ಬಂದು ಟೌನಲ್ಲೆಲ್ಲ ಒಂದು ಚೀಲ ಹಾಕ್ಕೊಂಡು ಅವನ್ನೆಲ್ಲ ತುಂಬ್ಕೊಂಡು ಹೋಗ್ತಾರೆ. ಸೊ ಅವ್ರೇನು ನಮಗೇನು ದುಡ್ಡು ಕೊಡೋದಿಲ್ಲ, ಹೊರಗಡೆ ಬಿದ್ದಿರೋಂಥ ತಗೊಂಡು ಹೋಗ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರು ಅಲ್ಲಿ ಸಪ್ರೇಟ್ ಮಾಡ್ತಿದ್ದಾರೆ ಬಯೋಡಿಗ್ರೇಡಬಲ್ ಮತ್ತು ರೀಸೈಕಲಬಲ್. ಅವ್ರು ಎಸ್ಪೆಷಲಿ ರೀಸೈಕಲಬಲ್ ಪ್ರಾಡಕ್ಟ್ನ ತಗೊಂಡು ಹೋಗ್ತಾರೆ. ಸೊ 50% ಆಫ್ ವರ್ಕ್ ರ್ಯಾಕ್ ಪಿಕ್ಕರ್ಸ್ ಮಾಡ್ತಾರೆ. ದೆನ್ ಅದಾದಮೇಲೆ ಕಬಡ್ಡಿ ವಾಲಾಸ್ ಅಂತಂದರೆ ನಮಗೆ ಇದು ಮಾರ್ನಿಂಗಲ್ಲಿ ಇಲ್ಲಾಂದರೆ ಆಫ್ಟರ್ನೂನಲ್ಲಿ ಹೋಗ್ತಾ ಇರ್ತಾರೆ, ಈವ್ನಿಂಗಲ್ಲಿ. ಸೊ ಒಂದು ಸೈಕಲಲ್ಲಿ, ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಏನಾದರೂ ಪೇಪರ್ಸ್ ಇದೆಯಾ, ಕ್ಲಾತ್ಸ್ ಇದೆಯಾ, ಇಲ್ಲಾಂದರೆ ಒಡೆದೋಗಿರೋಂಥದ್ದು ವೆಸಲ್ಸ್ಗಳಿದೆಯಾ, ಪಾತ್ರೆ ಇದೆಯಾ ಅಂತ ಕೇಳ್ಕೊಂಡು ಕೂಕೊಂಡು ಹೋಗ್ತಾ ಇರ್ತಾರೆ. ಸೊ ಅವರು ಆ ವೇಸ್ಟನ್ನು ನಮ್ಮಿಂದ ತೊಗೊತಾರೆ, ಅದು ತೂಕದಲ್ಲಿ ಹಾಕಿ KGಯಲ್ಲಿ ಹಾಕ್ಕೊಂಡು ಅದಕ್ಕಿಷ್ಟು ಪ್ರೈಸ್ ಅಂತ ಕೂಡ ಕೊಡ್ತಾರೆ. ಪೇಪರಿಗೆ ಒಂದು ರೀತಿ ಪ್ರೈಸ್, ರೀಸೈಕಲಬಲ್ ಪ್ಲಾಸ್ಟಿಕ್ ಒಂದು ರೀತಿ ಪ್ರೈಸಸ್. ಸೊ ಈ ರೀತಿ ನಮಗೆ ಒಂದು ಎಷ್ಟು ಅಮೌಂಟ್ ಕೂಡ ಕೊಡ್ತಾರೆ. ಸೊ ಅವರು ಏನಂತ ಕರಿತೀವಿ, ಕಬಡ್ಡಿ ವಾಲಾಸ್ ಅಂತ ಕರಿತೀವಿ. ಸೊ ಇವರಿಬ್ಬರು ಪಾಪ ಅವರಿಬ್ಬರಿಂದನೂ ಏನಾಗುತ್ತಪ್ಪ ಅಂತಂದರೆ ನಮ್ಮಲ್ಲಿ ಇರುವಂಥ ವೇಸ್ಟು ಸಪ್ರೇಟ್ ಆಗುತ್ತೆ. 70% ಆಫ್ ವೇಸ್ಟು ಅವರಿಂದ ನಮಗೆ ಕಡಿಮೆ ಆಗುತ್ತೆ. ವೇಸ್ಟ್ ಮೀನ್ಸ್ ಸಾಲಿಡ್ ವೇಸ್ಟ್. ಓಕೆ, ಬರ್ಕೊಳ್ಳಿ, ನೆಕ್ಸ್ಟ್ ಹೇಳ್ತೀನಿ. ಒಂದು ನಮ್ಮ ಸಿಲೆಬಲ್ಸಲ್ಲಿ NCERT ಸಿಲೆಬಲ್ಸಲ್ಲಿ ಒಂದು ಎಕ್ಸಾಂಪಲ್ನ ಕೊಡ್ತಾರೆ. ಈಗ ಏನು ಅಂತಂದರೆ ಒಂದು ಪ್ಯಾಕ್ ಆಫ್ ಬಿಸ್ಕೆಟನ್ನು ತೊಗೊಂಡ್ರೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಲೇಯರ್ ಆಫ್ ಪ್ಲ್ಯಾಸ್ಟಿಕ್ಕಿಂದ ಕವರ್ ಆಗಿದೆ. ಸೊ ಅದನ್ನು ಕವರ್ ಮಾಡಬೇಕು ನೆಸಿಟಿ ಇದೆ, ಓಕೆ. ಬಟ್ ಅದಾದಮೇಲೆ ಈಗ ನಾವು ಪ್ಲ್ಯಾಸ್ಟಿಕ್ನ ಡೇ ಬೈ ಡೇ ಏನು ಮಾಡ್ತಿದ್ವಿ, ಅದರಿಂದ ಯೂಸ್ನ ಜಾಸ್ತಿ ಮಾಡ್ತಾ ಇದ್ವಿ. ಸೊ ಪ್ಲ್ಯಾಸ್ಟಿಕ್ ಅದು ಗೊತ್ತಿದೆ ನಮಗೆ, ನಾನ್ ಬಯೋಡಿಗ್ರೇಡಬಲ್, ಬಯೋಲಾಜಿಕಲಿ ಪ್ಲ್ಯಾಸ್ಟಿಕ್ನ ಡಿಗ್ರೇಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಮಿಲ್ಕನ್ನ ಫಿಲಪ್ ಮಾಡೋದಕ್ಕೆ ಪ್ಲ್ಯಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀವಿ. ದೆನ್ ವಾಟ್ರನ್ನ ಸ್ಟೋರ್ ಮಾಡೋದಕ್ಕೆ ಪ್ಲ್ಯಾಸ್ಟಿಕ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಫುಡ್ ಐಟಮ್ಸ್ಗಳನ್ನ ಪ್ಯಾಕ್ ಮಾಡೋದಕ್ಕೆ ಪ್ಲ್ಯಾಸ್ಟಿಕ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವೇನಾದರೂ ಒಂದು ಶಾಪಿಗೆ ಹೋಗಿದ್ದೀವಿ ಅಂತ ಅಂದರೆ ಅಲ್ಲಿ ವೆಜಿಟೇಬಲ್ಸ್ ತಗೋಬೋದು, ಇಲ್ಲ ಅಂತಂದರೆ
ಏನಾದರೂ ಸಿರಲ್ಸ್ ಪಲ್ಸಸ್ನ ತೊಗೋಬೋದು, ಅಂದರೆ ದವಸ ಧಾನ್ಯಗಳನ್ನು ತೊಗೋಬೋದು. ಸೊ ಅಲ್ಲಿ ನಾವು ಹಾಗೆ ಏನು ಮಾಡ್ತೀವಿ, ಕೈ ಬೀಸ್ಕೊಂಡು ಹೋಗ್ತೀವಿ, ಏನು ತಗೊಂಡೋಗೋದಿಲ್ಲ, ದುಡ್ಡು ಮಾತ್ರ ಇಟ್ಕೊಂಡು ಹೋಗ್ತೀವಿ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡೋಕ್ಕೆ ಹೇಳಿ ಆಮೇಲೆ ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕ್ಬಿಡು ಅಂತ ನಾವೇ ಹೇಳ್ತೀವಿ. ಅದ್ರ ಬದಲಿಗೆ ನಾವೇ ಏನು ಮಾಡ್ಬೋದು ಅಂತ ಅಂದರೆ ಒಂದು ಗನ್ನಿ ಬ್ಯಾಗ್ಸ್ಗಳ ಮೀನ್ಸ್ ರೀಸೈಕಲಬಲ್ ಬ್ಯಾಗ್ಸ್, ಗನ್ನಿ ಬ್ಯಾಗ್ಸ್ ಅಷ್ಟೆಲ್ಲ, ಕ್ಲಾತ್ ಬ್ಯಾಗ್ಸ್ ಆಗಿರ್ಬೋದು, ಡಿಗ್ರೇಡಬಲ್ ಬ್ಯಾಗ್ಸ್ಗಳನ್ನು ನಾವೇ ಮನೆಯಿಂದ ಬ್ಯಾಸ್ಕೆಟ್ನ ತೊಗೊಂಡೋಯ್ತು ಅಂತಂದರೆ ಕವರ್ ಬೇಡಪ್ಪ, ನಮಗೆ ಈ ಬ್ಯಾಸ್ಕೆಟ್ಗೆ ಹಾಕು, ವೆಜಿಟೇಬಲ್ಸ್ನ ಇದಕ್ಕೆ ಹಾಕು, ದಿನಸಿ ಸಾಮಾನುಗಳನ್ನು ಇದಕ್ಕೆ ಹಾಕು ಅಂತ ನಾವೇ ಹಾಕ್ಸ್ಕೊಂಬರ್ಬೋದು. ನಾವೇನು ಮಾಡ್ತೀವಿ, ಬ್ಯಾಗ್ನ ತಗೊಂಡೋಗೋದಿಲ್ಲ. ಅವ್ರಿಗೆ ಹೇಳಿ ನಾವು ಆರ್ಡ್ರ್ ಮಾಡ್ತೀವಿ, ಕೊಡ್ತೀಯಲ್ಲ ನೋಡು ಕವರ್ ಕೊಡಲ್ಲ ಅಂತ ನಾನು ಪಕ್ಕದ ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ತೀವಿ. ಸೊ ನಾವೇ ಬ್ಯಾಗ್ಗಳನ್ನ ತಗೊಂಡೋದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದೇನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ನವಡೇಸಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಎಲ್ಲ ಸಿಟೀಸ್ಗಳಲ್ಲಿ, ಕೆಲವೊಂದು ಸಿಟೀಸ್ಗಳಲ್ಲಿ ಇದು ಕಂಪಲ್ಸರಿಯಾಗಿ ಪ್ಲಾಸ್ಟಿಕ್ ಯೂಸ್ನ ಬ್ಯಾನ್ ಮಾಡ್ತಾರೆ. ಪ್ಲಾಸ್ಟಿಕಲ್ಲಿ ಕೊಡೋದೇ ಇಲ್ಲ. ಪ್ಲಾಸ್ಟಿಕ್ ಕೊಟ್ಟರು ಅಂತಂದರೆ ಆ ಶಾಪ್ಸ್ ಅವ್ರ ಮೇಲೆ ಏನು ಮಾಡ್ತಾರೆ, ಫೈನ್ ಹಾಕ್ತಾರೆ. ಸೊ ಈ ಮುಂದೆ ಇದೇ ಥರ ಏನಾಗ್ಬೋದಪ್ಪ ಅಂತಂದರೆ ನಾವೇನಾದರೂ ನಾವು ಕೂಡ ಪ್ಲಾಸ್ಟಿಕ್ ಇಟ್ಕೊಂಡಿದ್ದು ನಮಗೂ ಫೈನ್ ಹಾಕ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ಸ್ನ ಇಟ್ಕೊಂಡು ಹೋದರೆ. ಸೊ ಆ ರೀತಿ ಒಂದು ಮುಂದೆ ಕಾಲ ಬರುವಂಥ ಸಿಚುಯೇಷನ್ ಇದೆ. ಓಕೆ, ಸೊ ಈ ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಕನ್ಸಂಪ್ಷನ್ನ, ಅಂದರೆ ನಾನ್ ಬಯೋಡಿಗ್ರೇಡಬಲ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಕನ್ಸಂಪ್ಷನ್ನ ನಾವೇನು ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು ಅನ್ನೋದು ಒಂದು ಆ್ಯಕ್ಟಿವಿಟಿಯಾಗಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಸಾಲಿಡ್ ವೇಸ್ಟ್, ವೇಸ್ಟ್. ವೇಸ್ಟ್ ಅಂತ ಅಂದ್ರೇನು, ಇಟ್ಸ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ವೇಸ್ಟ್. ವೇಸ್ಟ್ ಮೀನ್ಸ್ ಎಲೆಕ್ಟ್ರಾನಿಕ್ ವೇಸ್ಟ್, ಮೀನ್ಸ್ all type of irreparable electronic waste. ಸೊ ಆಲ್ ಟೈಪ್ ಆಫ್ ಇರ್ರಿಪೇರಬಲ್ ಎಲೆಕ್ಟ್ರಾನಿಕ್ ವೇಸ್ಟ್. ಸೊ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಗೂಡ್ಸ್ ಇದೆ ಅಂತ ಅಂದರೆ ಅದು ಮುಂದೆ ರಿಪೇರಿ ಮಾಡೋಕ್ಕಾಗ, ಕೆಟ್ಟೋಗಿದೆ, ಅದು ರಿಪೇರಿ ಮಾಡೋಕ್ಕೆ ಆಗೋದೇ ಇಲ್ಲ. ಎಷ್ಟೋ ಸತಿ ರಿಪೇರಿ ಮಾಡಿಸಿದ್ವಿ, ಆಗಿದೆ, ಈಗ ಫೈನಲ್ ಆಗಿ ಅದು ರಿಪೇರಿ ಮಾಡೋಕ್ಕಾಗೋದಿಲ್ಲ, ಅದೊಂದು ಟೈಮ್ ಬಾರ್ ಆಗಿದೆ. ಸೊ ಅದು ಈಗೇನಾಯಿತು, ಎಲೆಕ್ಟ್ರಾನಿಕ್ ವೇಸ್ಟ್ ಆಯಿತು. ಎಕ್ಸಾಂಪಲ್, ಕಂಪ್ಯೂಟರ್ಸ್ ಇರ್ಬೋದು, ಕೀಬೋರ್ಡ್ಸ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ರೇಡಿಯೋ ಇರ್ಬೋದು, ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ರೈಟ್, ಲ್ಯಾಪ್ಟಾಪ್ಸ್ ಇರ್ಬೋದು. ಸೊ ಇವೆಲ್ಲ ಏನು, ಕ್ಯಾಲ್ಕುಲೇಟರ್ ಇರ್ಬೋದು, ವಾಚಸ್ ಇರ್ಬೋದು, ಇವೆಲ್ಲವನ್ನು ನಾವೇನಂತ ಕರಿತೀವಿ, ಆಲ್ ಇರ್ರಿಪೇರಬಲ್ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಕರಿತೀವಿ. ನಮಗೆ ನಮ್ಮನೇಲಿ ಯಾವುದೋ ಒಂದು ಟಿ ವಿ ಇದೆ, ಹಳೆ ಟಿ ವಿ ತಾತ ಮುತ್ತಾತನ ಕಾಲದ್ದು, ಸೊ ಅದೀಗ ಓಡ್ತಾ ಇಲ್ಲ, ಅದು ರಿಪೇರಿ ಮಾಡೋಕ್ಕೆ ಬರೋಲ್ಲ ಅಂತಂದ್ರೆ ಅಲ್ಲಿ ಇಟ್ಟಿದ್ವಿ, ಏನೋ ನಮ್ಮ ತಾತ ಕೊಟ್ಟಿದ್ದು ಅನ್ನೋ ಒಂದು ಇದರಲ್ಲಿ ತಾತ ಯೂಸ್ ಮಾಡ್ತಿತ್ತು, ಇಲ್ಲ ಅಜ್ಜಿ ಕೊಟ್ಟಿದ್ದಾರೆ ಅಂತ ಒಂದು ಕನ್ಸರ್ಟಲ್ಲಿ ಅದನ್ನು ನಾವು ನೋಡ್ಕೊಂಡಿರ್ತೀವಿ. ಬಟ್ ಅದಕ್ಕಿರೋಂಥ ಸ್ಪೇಸ್ ಏನೇ ಒಂದು ಸ್ಪೇಸಲ್ಲಿ ಇದೆ ಅಂತ ಅಂದ್ಕೊತೀವಿ. ಅದೇ ರೀತಿ ನಾವು ವೇಸ್ಟ್ ತುಂಬ್ಕೊಳ್ತಾ ಹೋದರೆ, ಒಂದು ಸಣ್ಣ ಕ್ಯಾಲ್ಕುಲೇಟರ್ ತೊಗೊಳ್ರಿ, ವಾಚಸ್ ತೊಗೊಳ್ರಿ, ಸೊ ಅವನ್ನೆಲ್ಲ ಅವೇನು ರಿಪೇರಿ ಮಾಡೋಕ್ಕಾಗೋದಿಲ್ಲ, ಏನಲ್ಲ, ಅವು ತುಂಬ್ಕೊಳ್ತಾ ಹೋದರೆ ನಾವು ಒಂದು ಮನೇಲಿರುವಂಥ ಒಂದು ರೂಮ್ನೇ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ಹೌದಾ? ಸೊ ಆಫ್ಟರ್ ಜನರೇಷನ್ ಬೈ ಜನರೇಷನ್. ಸೊ ಈ ರೀತಿ ಇವೆಲ್ಲ ಎಲೆಕ್ಟ್ರಾನಿಕ್ ವೇಸ್ಟ್ಗಳು ರಿಪೇರಿ ಮಾಡೋಕ್ಕೆ ಬರದೇ ಇರೋಂಥ ಎಲೆಕ್ಟ್ರಾನಿಕ್ ವೇಸ್ಟನ್ನು ನಾವು ವೇಸ್ಟ್ ಅಂತ ಕರಿತೀವಿ. 70% ಆಫ್ ವೇಸ್ಟ್ ಈಸ್ ಫಾರ್ಮ್ಡ್ ಇನ್ ಡೆವಲಪ್ಡ್ ಕಂಟ್ರೀಸ್, ಆರ್ ಮೆಜಾರಿಟಿ ಆಫ್ ವೇಸ್ಟು ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಇದು ಫಾರ್ಮೇಷನ್ ಆಗಿದೆ. ದೆನ್ ಫೈನಲಿ ಇಟ್ ಈಸ್ ಸೆಂಟ್ ಟು ಅಂಡರ್ ಡೆವಲಪಿಂಗ್ ಕಂಟ್ರೀಸ್. ಸೊ ಇನ್ನೆಲ್ಲ ಅದು ರಿಪೇರಿ ಮಾಡೋಕ್ಕೆ ಬರೋಕ್ಕಾಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಅದೇನು ಮಾಡ್ತಾರೆ, ಡೆವಲಪಿಂಗ್ ಕಂಟ್ರೀಸಿಗೆ ಕಳಿಸ್ಬಿಡ್ತಾರೆ. ಸೊ ಅವರು ಅದು ಫಸ್ಟ್ ಏನೋ ಕಡಿಮೆ ರೇಟಲ್ಲಿ ಕೊಡ್ತಾರೆ, ಕಡಿಮೆ ರೇಟಲ್ಲಿ ಕೊಡ್ತಿದ್ದಾರೆ ಅಂತ ಇಸ್ಕೊತಾರೆ. ಅದು ಫ್ಯೂ ಇಯರ್ಸ್ ಆದಮೇಲೆ ಅದೇನಾಗುತ್ತೆ, ಅದು ವೇಸ್ಟ್ ಆಗುತ್ತೆ. ಸೊ ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ 70 to 80 ಅಂದರೆ ಅದಕ್ಕೆ ಲೈಫ್ ಸ್ಪ್ಯಾನ್ ಇನ್ನೆಲ್ಲ ಮುಗಿಯೋಕ್ಕೆ ಬಂದಿದೆ, ಒಂದು 3/4 ವರ್ಷ ಆಗಿದೆ ಅಂತಂದರೆ ಇನ್ನು ಫ್ಯೂ ಇಯರ್ಸಲ್ಲಿ, ಒಂದು 5 ಇಯರ್ಸಲ್ಲಿ ಅದರದ್ದು ಕಂಪ್ಲೀಟಾಗಿ ಅದ್ರ ಲೈಫ್ ಸ್ಪ್ಯಾನ್ ನಿಂತ್ಕೊಳುತ್ತೆ ಅಂದಾಗ ಅದನ್ನ ರಿಪೇರಿ ಮಾಡ್ಸೋಕ್ಕೋದಿಲ್ಲ. ಅವ್ರು ಏನು ಮಾಡ್ತಾರೆ, ಡೆವಲಪಿಂಗ್ ಕಂಟ್ರೀಸಿಗೆ ಅದನ್ನ ಸೆಂಡ್ ಮಾಡ್ಬಿಡ್ತಾರೆ, ಕಡಿಮೆ ರೇಟಲ್ಲಿ ಮಾರ್ಬಿಡ್ತಾರೆ. ಸೊ ಡೆವಲಪಿಂಗ್ ಕಂಟ್ರೀಸ್ ಅದು ಏನು ಮಾಡ್ತಾರೆ, ತೊಗೊತಾರೆ. ಸೊ ಡೆವಲಪಿಂಗ್ ಕಂಟ್ರೀಸ್ ಮೇಜರ್ಲಿ ಲೈಕ್ ಇಂಡಿಯಾ, ಚೈನಾ, ಪಾಕಿಸ್ತಾನ್, ಇವರು ಮೂರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಆ ಎಲೆಕ್ಟ್ರಾನಿಕ್ ವೇಸ್ಟನ್ನ
ಡೆವಲಪ್ಡ್ ಕಂಟ್ರೀಸಲ್ಲಿರುವಂಥ ಎಲೆಕ್ಟ್ರಾನಿಕ್ ವೇಸ್ಟ್ಗಳನ್ನ ನಾವು ತುಂಬ್ಕೊತಾ ಇದ್ವಿ. ಅಂದರೆ ಅವನು ತೊಗೊಂಬಂದು ಇಟ್ಕೊತೀವಿ, ಒಂದು 5 years 10 years ಬರುತ್ತೆ ನಮ್ಮ ಅದೃಷ್ಟ ಪ್ರಕಾರ, ಆಮೇಲೆ ಅದು ನಿಂತೋಗುತ್ತೆ. ಈ ಜೆರಾಕ್ಸ್ ಮಿಷಿನ್ಸ್ ಇರ್ಬೋದು, ರೈಟ್. ಸೊ ಈ ಥರ ಎಲ್ಲದೂ ಮಿಷಿನರಿ ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ಗಳನ್ನ ನಾವು ತೊಗೊಂಬಂದು ಏನೋ ನಮ್ಗೆ ಕಡಿಮೆ ರೇಟಿಗೆ ಸಿಗ್ತಿದೆ ಅಂತ ತೊಗೊಂಬರ್ತೀವಿ, ಅದು ಫ್ಯೂ ಇಯರ್ಸ್ ಆದಮೇಲೆ ಸ್ಟಾಪ್ ಆಗುತ್ತೆ. ಸೊ ಅದನ್ನ ತೆಗೆದು ಹೊರಗಡೆ ಹಾಕ್ತೀವಿ, ಅದರಲ್ಲಿ ಏನು ಯೂಸಸ್ ಆಗೋದಿಲ್ಲ. ಸೊ ಅದೇ ಥರ ನಮ್ಮ ಇಂಡಿಯಾದಲ್ಲಿ ಇರುವಂಥ ಎಲ್ಲ ಎಲೆಕ್ಟ್ರಾನಿಕ್ ವೇಸ್ಟ್ಗಳನ್ನ ಒಂದು ಕಡೆ ಡಂಪ್ ಮಾಡಿದರೆ ಸೊ ಅದಕ್ಕೆ ಲ್ಯಾಂಡ್ ಜಾಸ್ತಿ ಬೇಕಾಗುತ್ತೆ. ದೆನ್ ಡೆವಲಪಿಂಗ್ ಕಂಟ್ರೀಸ್ ಏನು ನಮ್ಮ ಚೈನಾ, ಇಂಡಿಯಾ ಮತ್ತು ಪಾಕಿಸ್ತಾನ ಇದೆ, ಸೊ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಅದರಲ್ಲಿರುವಂಥ ವೇಸ್ಟನ್ನ ಮ್ಯಾನ್ಯಲಿ ಏನು ಮಾಡ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮೀನ್ಸ್ ಕೆಲವೊಂದು ಮೆಟಲ್ಸ್ಗಳು ಇರ್ತವೆ, ಲೈಕ್ ಐರನ್, ಕಾಪರ್, ದೆನ್ ನಿಕಲ್, ಗೋಲ್ಡ್. ಸೊ ಈ ಮೆಟಲ್ಸ್ಗಳನ್ನ ಅದರಿಂದ ಮ್ಯಾನ್ಯಲಿ ಹ್ಯಾಂಡಲ್ ಆಗಿ ಹ್ಯೂಮನ್ ಬೀಯಿಂಗ್ಸೇ ಏನು ಮಾಡ್ತಾರೆ, ಡೈರೆಕ್ಟಾಗಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ದೇ ಆರ್ ಎಕ್ಸ್ಪೋಸಿಂಗ್ ಟು ಡೇಂಜರಸ್ ಆರ್ ಹಾರ್ಮ್ಫುಲ್ ಕೆಮಿಕಲ್ಸ್ ಆ್ಯಂಡ್ ರೇಸ್ಗೆ ಎಕ್ಸ್ಪೋಸ್ ಆಗ್ತಾರೆ. ಇಟ್ ಕ್ರಿಯೇಟ್ಸ್ ಸಮ್ ಡಿಸಾರ್ಡರ್ಸ್ ಲೈಕ್ ಕ್ಯಾನ್ಸರ್ಸ್ ಇರ್ಬೋದು, ಮ್ಯುಟೇಷನ್ಸ್ ಇರ್ಬೋದು, ಕೆಲವೊಬ್ಬರಲ್ಲಿ ಅದು ಲೀತಲ್ ಅಸ್ತಮ ಇರ್ಬೋದು, ಲೀತಲ್ ಡೇಂಜರಸ್ ಆಗಿರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಈ ವೇಸ್ಟಸ್ಗಳಲ್ಲಿ ಇದೆ. ಡೆವಲಪ್ಡ್ ಕಂಟ್ರೀಸಲ್ಲಿ ಅದನ್ನು ಮೆಟಲ್ಸ್ಗಳನ್ನ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ಅವರಲ್ಲಿ ಕೆಲವೊಂದು ಮಿಷಿನ್ಸ್ಗಳಿದೆ, ಆದರೆ ನಮ್ಮಲ್ಲಿ ಆ ಮಿಷಿನ್ಸ್ಗಳಿಲ್ಲ. ಹಾಗಾಗಿ ಈ ವೇಸ್ಟಿನಲ್ಲಿ ಈ ಮೆಟಲ್ಸ್ಗಳನ್ನ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ನಾವು ಏನಾಗ್ತಿದ್ದೀವಿ, ಅದಕ್ಕೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಓಕೆ, ಸೊ ದಿಸ್ ಈಸ್ ಆಫ್ ಅಬೌಟ್ ಈ ವೇಸ್ಟ್. ನೆಕ್ಸ್ಟ್ ಏನಂತ ನೋಡೋಣ. A case study for a remedy of plastic waste. ಇವಾಗ ನಾವು ಪ್ಲಾಸ್ಟಿಕ್ಸ್ನ ಅಬ್ಸರ್ವ್ ಮಾಡಿದ್ವಿ. ಪ್ಲಾಸ್ಟಿಕ್ಸ್ ನಾನ್ ಬಯೋಡಿಗ್ರೇಡಬಲ್, ದೆನ್ ಇಟ್ ಕ್ರಿಯೇಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ನವಡೇಸ್. ಸೊ ಈ ಪ್ಲಾಸ್ಟಿಕ್ಸ್ ವೇಸ್ಟನ್ನ ಒಂದು ಕೇಸ್ ಸ್ಟಡಿ ಮಾಡಿದಾಗ ಬೆಸ್ಟ್ ಮೆಥಡಲ್ಲಿ ಆ ವೇಸ್ಟನ್ನ ಸಾಲ್ವ್ ಮಾಡೋವಂಥ ಒಂದು ಏನು ನಾವು ಟೆಕ್ನಿಕ್ನ ಯಾವ ರೀತಿ ಬೆಳೆಸ್ಕೋಬೋದು. ಸೊ ಪ್ಲಾಸ್ಟಿಕ್ ಸಮಸ್ಯೆನ, ಪ್ರಾಬ್ಲಮ್ಸ್ನ ಹೌ ಕ್ಯಾನ್ ವಿ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಪ್ಲಾಸ್ಟಿಕ್ ವೇಸ್ಟ್ ಅನ್ನೋದು ಒಂದು ಕೇಸ್ ಸ್ಟಡಿ ಮಾಡಿದಾಗ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಅದನ್ನು ತುಂಬ ಈಸಿಯಾಗಿ ವೇಸ್ಟನ್ನ ಏನು ಮಾಡ್ತಿರ್ತಾನೆ, ರೀಸೈಕ್ಲಿಂಗ್ ಮಾಡ್ತಿರ್ತಾನೆ. ಸೊ ಅವನ ಹೆಸರು ಅಹಮದ್ ಖಾನ್. ಏಜ್ 57 ಇಯರ್ಸ್ ಆಗಿರುತ್ತೆ. ಸೊ ಅವನು ಬೆಂಗಳೂರಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ಸ್ನ ಪ್ರಿಪೇರ್ ಮಾಡುವಂಥ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ನಡೆಸ್ತಾ ಇರ್ತಾನೆ. ಯಾರೋ ಅಹಮದ್ ಖಾನ್, ಏಜ್ ಆಫ್ 57, ಈ ರನ್ನಿಂಗ್ ಆ್ಯನ್ ಇಂಡಸ್ಟ್ರಿ ಆಫ್ ಪ್ರಿಪರೇಷನ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್ಸ್. ಸೊ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಅದು ವೇಸ್ಟ್ ಪ್ಲಾಸ್ಟಿಕ್ಸ್ನ ಬಳಸ್ತಾ ಇರ್ತಾನೆ ರಾ ಮೆಟೀರಿಯಲ್ ಆಗಿ. ಇವನು ರ್ಯಾಕ್ ಪಿಕ್ಕರ್ಸಿಂದ ವೇಸ್ಟ್ ಪ್ಲಾಸ್ಟಿಕ್ಸ್ಗಳನ್ನ ತೊಗೊಳ್ತಾ ಇರ್ತಾನೆ. ಸೊ ಅವರಿಗೆ ಪರ್ ಕೆಜಿಗೆ 40 ಪೈಸಾ ಅವರಿಗೆ ಒಂದು ಕೆಜಿಗೆ ಕೊಟ್ಟು ಅದನ್ನ ರೀಸೈಕ್ಲಿಂಗ್ ಮಾಡಿ ಪ್ಲಾಸ್ಟಿಕ್ ಬ್ಯಾಗ್ಸ್ನ ಮಾಡ್ತಾರೆ. ಸೊ ಈ ರೀತಿ ಮಾಡ್ತಾ ರ್ಯಾಕ್ ಪಿಕ್ಕರ್ಸ್ಗಳು ಏನು ಮಾಡ್ತಾರೆ, ಒಂದಿನ ತುಂಬಾ ಪ್ಲಾಸ್ಟಿಕ್ ವೇಸ್ಟನ್ನ ತೊಗೊಬಂದು ಅವನ ಇಂಡಸ್ಟ್ರೀಸ್ಗೆ ಡಂಪ್ ಮಾಡ್ತಾ ಹೋಗ್ತಾನೆ. ಸೊ ಅವನಿಗೆ ಅದು ಎಕ್ಸಸ್ ಆಗಿಬಿಡುತ್ತೆ. ಸೊ ಇಷ್ಟೊಂದು ಅವನಿಗೆ ನನಗೆ ಬೇಡ, ನೀವು ಸ್ವಲ್ಪ ತಗೊಂಬರೋದನ್ನ ನಿಲ್ಲಿಸಿ ಅಂತ ಹೇಳ್ತಾನೆ. ಸೊ ರ್ಯಾಕ್ ಪಿಕ್ಕರ್ಸ್ಗಳು ಅವನ ಹತ್ರ ನಮಗೆ ಇದರಿಂದನೇ ಜೀವನ ಆಗೋದು, ಏನಾರ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಅವ್ರ ಹತ್ರ ಕೇಳ್ಕೊತಾರೆ. ಸಮವು ತಗೊಳ್ಳಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾನೆ ಅವನು, ನಿನ್ನ ಯೋಚನೆ ಮಾಡ್ತಾನೆ ಏನು ಮಾಡ್ಬೋದು ಇದು. ಸೊ ಆವಾಗ ಅವನು ಒಂದು ಥಾಟ್ ಬರುತ್ತೆ. ಆ ಥಾಟಲ್ಲಿ ಏನು ಮಾಡ್ತಾನೆ ಅಂತಂದರೆ, ಈ ಪ್ರಿಪೇರ್ಡ್ ದ ಪಾಲಿ ಬ್ಲೆಂಡ್. Poly blend means it is nothing but a fine powder
Polyblend means a fine powder of recycled modified plastic. Polyblend means a fine powder of recycled modified plastic. ಸೊ ಏನು ಪ್ಲಾಸ್ಟಿಕ್ ಇರುತ್ತೆ ಅದನ್ನು ಅಂದರೆ ರೀಸೈಕಲಿಗೆ ಯೂಸ್ ಮಾಡೋಂಥ ಪ್ಲಾಸ್ಟಿಕ್ನ ಫೈನಾಗಿ ಒಂದು ಮಿಷಿನ್ಸಲ್ಲಿ ಪೌಡ್ರ್ ಮಾಡ್ತೀವಿ. ಸೊ ಅದನ್ನು ಪಾಲಿಬ್ಲೆಂಡ್ ಅಂತ ಕರಿತೀವಿ. ಸೊ ಈ ಪಾಲಿಬ್ಲೆಂಡನ್ನು ಪೌಡ್ರ್ ಮಾಡಿಕೊಂಡು ಸೊ ಅವನು ಅದ್ರ ಜೊತೆಗೆ ಈ ದಿಸ್ ಪಾಲಿಬ್ಲೆಂಡ್ ಈಸ್ ಆ್ಯಡೆಡ್, ಅದನ್ನ ಆ್ಯಡ್ ಮಾಡ್ತಾನೆ ಅದ್ರ ಜೊತೆಗೆ ಬಿಟುಮೆನ್ ಜೊತೆಗೆ ಟು ಲೇ ಡೌನ್ ರೋಡ್ಸ್. ಸೊ ಅದನ್ನ ರೋಡ್ಸ್ ಮೇಲೆ ಲೇ ಡೌನ್ ಮಾಡೋದಕ್ಕೆ ಆಗ್ತಾನೆ. ಅಂದರೆ ಏನು ಬಿಟುಮೆನ್ ಅಂತ ಟಾರ್ ಅಂತ ಕರಿತೀವೋ, ಡಾಂಬರ್ ಅಂತ ಕರಿತೀವೋ ಅದು ಅದ್ರ ಜೊತೆ ಮಿಕ್ಸ್ ಮಾಡ್ತಾನೆ. ಮಿಕ್ಸ್ ಮಾಡಿ ನೋಡಿದಾಗ ಅದನ್ನ ರೋಡಿಗೆ ಹಾಕ್ಕೊಂಡು ಅಲ್ಲೊಂದು ಎಕ್ಸ್ಪರಿಮೆಂಟ್ ಮಾಡಿ ನೋಡ್ತಾನೆ. ಸೊ ಬರೀ ಬಿಟುಮೆನ್ ಇತ್ತು ಅಂತಂದರೆ ಬಿಟುಮೆನಲ್ಲಿ ವಾಟರ್ ರಿಪೆಲೆಂಟ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಡಾಂಬರಲ್ಲಿ ಮಳೆ ಬಂದರೆ ನೀರನ್ನ ಹೀರ್ಕೊಳುತ್ತೆ. ಹೆವಿ ವೆಹಿಕಲ್ಸ್ ತಿರುಗಾಡ್ತಿದ್ದಂಗೆ ಅದು ಏನಾಗ್ಬಿಡುತ್ತೆ, ಕೆಟ್ಟೋಗುತ್ತೆ. ನೋಡಿ ರೋಡ್ಸ್ಗಳನ್ನ ಪ್ರಿಪೇರ್ ಮಾಡಿರ್ತಾರೆ, 2 years 3 years ಆದಮೇಲೆ ಅಲ್ಲೆಲ್ಲಿ ಗುಂಡಿ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಹಂಗೆ ಇದಾಗ್ತಾ ಹೋಗುತ್ತೆ. ಸೊ ಅದೇನಕ್ಕೆ ಅಂತಂದರೆ ಅದು ವಾಟರ್ ರಿಪೆಲೆಂಟ್ ಕೆಪಾಸಿಟಿ ಇಲ್ಲ, ವಾಟರ್ನ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರುತ್ತೆ. ಸೊ ಇವನು ಏನು ಮಾಡ್ತಾನೆ ಅಂತಂದರೆ ಪ್ಲಾಸ್ಟಿಕ್ಸ್ನ ಬಿಟಮಿನ್ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಪ್ಲಾಸ್ಟಿಕ್ಸ್ ವಾಟರ್ನ ಅಬ್ಸರ್ವ್ ಮಾಡ್ಕೊಳೋದಿಲ್ಲ, ರಿಪ್ಲೆಂಟ್ ಮಾಡುತ್ತೆ. ಸೊ ಬಿಟಮಿನ್ ಜೊತೆಗೆ ಫೈನ್ ಪೌಡ್ರ್ ಮಾಡಿ ಹಾಕಿದಾಗ ಸೊ ಆ ರೋಡಿಂದು ಸೆಲ್ಫ್ ಲೈಫ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ವಾಟರ್ ರಿಪೆಲೆಂಟ್ ಕೆಪಾಸಿಟಿ ಪವರ್ ಜಾಸ್ತಿ ಇದೆ. ಹಾಗಾಗಿ ಈ ಪಾಲಿಬ್ಲೆಂಡನ್ನು ಪ್ರಿಪೇರ್ ಮಾಡ್ತಾನೆ. ಸೊ ಅವನ ಥಾಟ್ಸ್ನ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏನಿರ್ತಾರೆ ಅದ್ರ ಪ್ರೊಫೆಸರ್ ಜೊತೆಗೆ ಹಂಚ್ಕೊತಾನೆ. ಮತ್ತು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಜೊತೆಗೆ ಅವನು ಹಂಚ್ಕೊಂಡು ಅವ್ರು 3 ಜನನೂ ಇಂಟಿಗ್ರೇಟ್ ಆಗಿ ಕೊಲಾಬ್ರೇಷನ್ನಿಂದ ಏನು ಮಾಡ್ತಾರೆ, ಈ ಪಾಲಿಬ್ಲೆಂಡ್ನ ಬಿಟಮಿನ್ ಜೊತೆಗೆ ಸೇರಿಸಿ ಲೇ ಡೌನ್ ಆಫ್ ರೋಡ್ಸ್ನ ಮಾಡ್ತಾನೆ. ಸೊ ಬೆಂಗಳೂರು ಸಿಟಿನಲ್ಲಿ 40 kilometers ಆಫ್ ರೋಡನ್ನ ಫಸ್ಟ್ ಇನಿಷಿಯಲಿ ಈ ಪಾಲಿಬ್ಲೆಂಡ್ನ ಬಿಟಮಿನ್ ಜೊತೆ ಜಾಯಿನ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಲೇ ಡೌನ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಬೇರೆ ರೋಡನ್ನ ಕಂಪೇರ್ ಮಾಡಿ, ಅದನ್ನು ಬರೀ ಬಿಟಮಿನಿಂದ ಮಾಡಿರೋಂಥ ರೋಡನ್ನ ಕಂಪೇರ್ ಮಾಡಿ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಈಗ ಅದರದ್ದು ಲೈಫ್ ಸ್ಪ್ಯಾನ್ ಏನಾಯಿತು, ಜಾಸ್ತಿ ಆಯಿತು. ದೆನ್ ಈಗ ಏನಾಗ್ತಿದೆಯಪ್ಪ ಅಂತ ಅಂದರೆ ಆ ರೀಸೈಕಲಬಲ್ ಮೀನ್ಸ್ ಅದೇನು ರ್ಯಾಕ್ ಪಿಕರ್ಸ್ಗಳು ಆ ವೇಸ್ಟನ್ನ ಕೊಡ್ತಾಯಿದ್ರು, ವೇಸ್ಟ್ ಪ್ಲಾಸ್ಟಿಕ್ಸ್ಗಳನ್ನ. ಸೊ ಅದ್ರ ಡಿಮ್ಯಾಂಡ್ ಜಾಸ್ತಿ ಆಯಿತು. ಸೊ ಅವ್ನು ಇನಿಷಿಯಲಿ ಏನು ಕೊಡ್ತಿದ್ದ ಅಂತಂದರೆ 40 ಪೈಸಾ ಪರ್ kg ಕೊಡ್ತಿದ್ದ, ಈಗ 6 rupees per kg ಕೊಡ್ತಿದ್ದಾನೆ. ಸೊ ಆ ರ್ಯಾಕ್ ಪಿಕರ್ಸ್ಗಳದ್ದು ಲೈಫ್ ಸ್ಟೈಲ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಅವ್ರ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆಯಿತಾ. ಸೊ 40 ಪೈಸಾ ಇಷ್ಟು ಕಡಿಮೆ ಇದೆ, 6 rupees 40 ಪೈಸಕ್ಕಿಂತ ಎಷ್ಟು ಜಾಸ್ತಿ ಆಯಿತು. ಸೊ ರ್ಯಾಕ್ ಪಿಕರ್ಸ್ಗಳು ಇನ್ನೂ ಸಿಟಿಲಿ ಬಿದ್ದಂಥ ವೇಸ್ಟ್ನ ತುಂಬಾ ಜಾಸ್ತಿ ತೊಗೊಂಬರೋಕ್ಕಾದ್ರು. ಸೊ ವೇಸ್ಟ್ ಕಡಿಮೆ ಆಯಿತು. ದೆನ್ ಆ ವೇಸ್ಟ್ನ ಪೌಡ್ರ್ ಮಾಡಿ ಪಾಲಿಬ್ಲೆಂಡ್ ಮಾಡಿ ರೋಡಿಗೆ ಹಾಕಿದಾಗ ರೋಡದ್ದು ಸೆಲ್ಫ್ ಲೈಫ್ ಕೂಡ ಜಾಸ್ತಿ ಆಯಿತು. ದೆನ್ ಈ ರ್ಯಾಕ್ ಪಿಕರ್ಸ್ಗಳಿಗೆ ಇನ್ಕಮ್ ಕೂಡ ಸಿಕ್ತು. ಓಕೆ. ಸೊ ದಿಸ್ ಈಸ್ ಆಫ್ ಅಬೌಟ್ ಎ ಕೇಸ್ ಸ್ಟಡಿ ಫಾರ್ ರೆಮಿಡಿ ಆಫ್ ಪ್ಲಾಸ್ಟಿಕ್ ವೇಸ್ಟ್. Next, agrochemicals and their effects. Agrochemicals means the chemicals which are used in agriculture is called as agrochemicals. So ನಮಗೆ ಗೊತ್ತಿದೆ ಪ್ಲ್ಯಾಂಟ್ ಬ್ರೀಡಿಂಗ್ ಪ್ರೋಗ್ರಾಮಲ್ಲಿ ಸ್ಟಡಿ ಮಾಡಿದ್ವಿ. ಇನ್ ಮಿಡ್ 1960s
ಗ್ರೀನ್ ರೆವಲ್ಯೂಷನ್ ಆಯಿತು. ಗ್ರೀನ್ ರೆವಲ್ಯೂಷನ್ ಟು ಇನ್ಕ್ರೀಸ್ ಪ್ರೊಡಕ್ಷನ್ ಆಫ್ ಫುಡ್ ಕ್ರಾಪ್ಸ್. ಸೊ ಫುಡ್ ಕ್ರಾಪ್ಸ್ಗಳನ್ನ ಪ್ರೊಡಕ್ಷನ್ನ ಈಲ್ಡನ್ನ ಇನ್ಕ್ರೀಸ್ ಮಾಡೋದಕ್ಕೆ ಗ್ರೀನ್ ರೆವಲ್ಯೂಷನ್ ಆಯಿತು. ಸೊ ದಿಸ್ ರಿಸಲ್ಟ್ ಇನ್ ಗ್ರೀನ್ ರೆವಲ್ಯೂಷನ್ಸಲ್ಲಿ ಹೈ ಈಲ್ಡ್ ವೆರೈಟೀಸ್ಗಳು ಡೆವಲಪ್ಮೆಂಟ್ ಆಯಿತು. ದೆನ್ ದೇ ಆಲ್ಸೋ ಇಂಟ್ರೊಡ್ಯೂಸ್ಡ್ chemical fertilizers, inorganic fertilizers, pesticides, insecticides, then herbicides. ಸೊ ಇವರು ಇಂಟ್ರಡ್ಯೂಸ್ ಮಾಡಿದರು ಏನನ್ನ ಕೆಮಿಕಲ್ ಫರ್ಟಿಲೈಸರ್ಸ್, ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡಿದರು, ಪೆಸ್ಟಿಸೈಡ್ಸ್ನ ಇಂಟ್ರಡ್ಯೂಸ್ ಮಾಡಿದರು, ಇನ್ಸೆಕ್ಟಿಸೈಡ್ಸ್, ಅರ್ಬಿಸೈಡ್ಸ್ನ ಇಂಟ್ರಡ್ಯೂಸ್ ಮಾಡಿದರು. ಸೊ ಇದ್ರದ್ದು ಬಳಕೆ ಮಾಡೋದ್ರಿಂದ, ಇದ್ರದ್ದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ದೀಸ್ ವಿಲ್ ಡೆಸ್ಟ್ರಾಯ್ useful organisms. ಸೊ ಯಾವುದೋ ಒಂದು ಇನ್ಸೆಕ್ಟ್ಸ್ನ ಸಾಯಿಸೋದಕ್ಕೆ ಇವರು ಸ್ಪ್ರೇ ಮಾಡಿರ್ತಾರೆ. ಸೊ ಅದು ಹಾರ್ಮ್ಫುಲ್ ಆರ್ ಪ್ಯಾಥೋಜೆನಿಕ್ ಇನ್ಸೆಕ್ಟ್ಸ್ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಯೂಸ್ಫುಲ್ ಇನ್ಸೆಕ್ಟ್ಸ್ಗಳು ಕೂಡ ಏನಾಗ್ತಿದೆ, ಸತ್ತೋಗ್ತಾ ಇದೆ. ಯಾವುದಾದ್ರೂ ಒಂದು ಬ್ಯಾಕ್ಟೀರಿಯಾ ಸಾಯಿಸೋದಕ್ಕೆ, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಸಾಯಿಸೋದಕ್ಕೆ ಯೂಸ್ ಮಾಡ್ತು ಅಂತಂದರೆ ಬರೀ ಅದು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಷ್ಟೇ ಡಿಸ್ಟ್ರಾಯ್ ಮಾಡೋದಿಲ್ಲ, ಅದ್ರ ಜೊತೆ ಇರುವಂಥ ಬೇರೆ ಬ್ಯಾಕ್ಟೀರಿಯಾನು ಕೂಡ ಏನು ಮಾಡುತ್ತೆ, ಡಿಸ್ಟ್ರಾಯ್ ಮಾಡುತ್ತೆ. ಸೊ ಈ ರೀತಿಯಾಗಿ ಏನಾಗ್ತಿದೆ ಅಂತಂದರೆ ಇದು ಹಾರ್ಮ್ಫುಲ್ ಹಜಾರ್ಡರ್ಸ್ನ ಕ್ರಿಯೇಟ್ ಮಾಡಿ, ದೆನ್ ಅದ್ರ ಜೊತೆಗೆ ಲೀತಲ್ ಆಯಿತು, ಡೆಡ್ಲಿ ಆಯಿತು, ಮ್ಯುಟೇಷನ್ನ ಕಾಸ್ ಮಾಡ್ತು, ಕ್ಯಾನ್ಸರ್ಸ್ನ ಇಂಡ್ಯೂಸ್ ಮಾಡ್ತು. ಓಕೆ, ಸೊ ದೀಸ್ ಆರ್ ದ ಎಫೆಕ್ಟ್ಸ್ ಆಫ್ ಆಗ್ರೋಕೆಮಿಕಲ್ಸ್. ಸೊ ಈ ಆಗ್ರೋಕೆಮಿಕಲ್ಸ್ಗಳಿಂದ ಎಫೆಕ್ಟ್ ಆಮೇಲೆ ಬರ್ತಾ ಬರ್ತಾ ಫಾರ್ಮರ್ಸ್ ಲ್ಯಾಂಡ್ ಏನಾಗ್ತಿದೆಯಪ್ಪ ಅಂತ ಅಂದರೆ ರಾಜಸ್ಥಾನ್ ಡೆಸರ್ಟ್ ಥರ ಆಗ್ತಿದೆ. ಯಾಕೆ ಅಂತಂದರೆ ಅಲ್ಲಿ ಇಂಡಿಜಿನಿಯಸ್ ಫ್ಲೋರಾ ಆ್ಯಂಡ್ ಫಾನಾ ಇಲ್ಲ, ಯೂಸ್ಫುಲ್ ಮೈಕ್ರೋ ಆರ್ಗಿಸಮ್ಸ್ ಇಲ್ಲ. ಸೊ ಹಾಗಾಗಿ ಏನಾಗ್ತಿದೆ ಅಂತ ಅಂದರೆ ಸಾಯಿಲಲ್ಲಿ ಫರ್ಟಿಲಿಟಿ ಪವರ್ ಕಳ್ಕೊಳ್ತಾ ಇದೆ. ಸಾಯಿಲಲ್ಲಿ ಬೇಕಾದಂಥ ಯೂಸ್ಫುಲ್ ಮೈಕ್ರೋಬ್ಸ್ಗಳು ಡಿಸ್ಟ್ರಾಯ್ ಆಗ್ತಾ ಇದೆ, ಯೂಸ್ಫುಲ್ ಆರ್ಗ್ಯಾನಿಸಮ್ಸ್ಗಳು ಡಿಸ್ಟ್ರಾಯ್ಡ್ ಆಗ್ತಾ ಇದೆ. ಇಂಟಿಗ್ರಲ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ. ಯಾವ್ದಾದ್ರು ಒಂದು ಪೆಸ್ಟ್ ಬಂತು ಅಂತ ಅಂದರೆ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಇನ್ನೊಂದು ಪ್ರೆಡಿಟರ್ ಇಲ್ಲ, ಯಾಕೆಂದರೆ ನಾವು ಸ್ಪ್ರೇ ಮಾಡ್ತಾ ಪೆಸ್ಟ್ ಜೊತೆಗೆ ಪ್ರೆಡಿಟರ್ ಕೂಡ ಸಾಯಿಸ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಈಗ ಯಾವುದಾದ್ರೂ ಹೊಸದಾದಂಥ ಡಿಸೀಸಸ್ ಬಂತು, ಪೆಸ್ಟು, ಇನ್ಸೆಕ್ಟ್ಸು ಇಲ್ಲಾಂದರೆ ಮೈಕ್ರೋಬ್ಸಿಂದ ಅಂತ ಅಂದರೆ ಅದು ಈಸಿಲಿ ಕಂಟ್ರೋಲ್ ಆಗೋದಿಲ್ಲ. ಅಪಾರ್ಟ್ ಸ್ಪ್ರೇಯಿಂಗ್ ದ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್. ಓಕೆ, ಸೊ ಇವನ್ನ ಸ್ಪ್ರೇ ಮಾಡಿದ್ರೆ ಸಾಯ್ತಲ್ಲ. ಏನಕ್ಕೆ ಸಾಯ್ತಲ್ಲ ಅಂತಂದರೆ ಅದನ್ನು ಡಿಸ್ಟ್ರಾಯ್ ಮಾಡೋಂಥ ನ್ಯಾಚುರಲ್ ಇರೋಂಥ ಪ್ರೆಡಿಟರ್ಸ್ ಕೂಡ ನಾವೇನು ಮಾಡಿದ್ವಿ, ಡಿಸ್ಟ್ರಾಯ್ ಮಾಡಿದ್ವಿ. ರೈಟ್. ಸೊ ಈ ರೀತಿ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಕೇಸ್ ಸ್ಟಡಿ ಇದೆ, ಸ್ಟಡಿ ಮಾಡೋಣ.
ಕೇಸ್ ಸ್ಟಡಿ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ನಾವು ಆಗ್ರೋಕೆಮಿಕಲ್ಸ್ದು ಎಫೆಕ್ಟ್ಸ್ ಎಷ್ಟಿದೆ ಅಂತ ನೋಡಿದ್ದೀವಿ. ಆ ಎಫೆಕ್ಟ್ಸ್ನ ಡಿಕ್ರೀಸ್ ಮಾಡೋದಕ್ಕೆ ಒಂದು ಕೇಸ್ ಸ್ಟಡಿನ ನಾವು ಸ್ಟಡಿ ಮಾಡಿದಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ, ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಸ್ಟಡಿ ಮಾಡಿದಾಗ ಅದರದ್ದು ಬೆನಿಫಿಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಂದರೆ ಇಲ್ಲಿ ಝೀರೋ ವೇಸ್ಟ್ ಪ್ರೊಡಕ್ಷನ್ ಅಂತ ಕರಿತೀವಿ. ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿರುತ್ತೆ. ಸೊ ಅದು ಝೀರೋ ವೇಸ್ಟ್ ಪ್ರೊಡಕ್ಷನ್ ಅಂತ ಕರಿತೀವಿ. ಝೀರೋ ವೇಸ್ಟ್ ಪ್ರೊಡಕ್ಷನ್ ಅಂದರೆ ಅಲ್ಲಿ ಯಾವುದೇ ಥರದಂಥ ವೇಸ್ಟ್ ಇಲ್ಲ. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್, ಮಾನೋಕಲ್ಚರಿಂಗ್ ಅಲ್ಲ, ಪಾಲಿಕಲ್ಚರಿಂಗ್. ಸೊ ಅಲ್ಲಿ ಒಂದನೇ ಕಲ್ಚರ್ ಮಾಡುವಂಥದ್ದಲ್ಲ, ಪಾಲಿ ಅಂತಂದರೆ ಎಲ್ಲ ಥರದಾದಂಥದ್ದು. ಅಗ್ರಿಕಲ್ಚರ್ ಇರುತ್ತೆ, ಡೈರಿ ಫಾರ್ಮಿಂಗ್ ಇರುತ್ತೆ, ಪೌಲ್ಟ್ರಿ ಇರುತ್ತೆ, ಬೀ ಕೀಪಿಂಗ್ ಇರುತ್ತೆ, ದೆನ್ ವರ್ಮಿ ಕಾಂಪೋಸ್ಟ್ ಇರುತ್ತೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರುತ್ತೆ. ಸೊ ಈ ರೀತಿ ಫಿಶಿ ಕಲ್ಚರ್ ಇರುತ್ತೆ. ಸೊ ಈ ರೀತಿ ಇಂಟಿಗ್ರೇಟೆಡ್ ಆಗಿರುತ್ತೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್. ಅಲ್ಲಿ ಒಂದು ಫಾರ್ಮಿಂದ ವೇಸ್ಟ್ ಏನಿದೆ, ಇಟ್ ಈಸ್ ಯೂಸ್ಡ್ ಆಸ್ ಎ ರಾ ಮೆಟೀರಿಯಲ್ ಫಾರ್ ಅನದರ್ ಫಾರ್ಮಿಂಗ್. ಸೊ ಅಗ್ರಿಕಲ್ಚರಲ್ಲಿ ವೇಸ್ಟ್ ಏನಿದೆ, ಅಗ್ರಿಕಲ್ಚರಲ್ಲಿ ಯಾವುದೋ ಕ್ರಾಪ್ ಬೆಳೆದಿದ್ದೀವಿ, ಸಪೋಸ್ ಮೇಜ್ ಬೆಳೆದಿದ್ದೀವಿ, ಪ್ಯಾಡಿ ಬೆಳೆದಿದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಅದ್ರದ್ದೇನು ಪ್ಯಾಡಿದು ಸ್ಟ್ರಾ ಇದೆ, ಮೇಜ್ ಸ್ಟ್ರಾ ಇದೆ, ಇಟ್ ಈಸ್ ಯೂಸ್ಡ್ ಆಸ್ ಫಾರ್ಮರ್ ಫಾರ್ ಕ್ಯಾಟಲ್ಸ್. ಅದು ಬಿಡಿ ಸರ್, ಎಲ್ಲ ಮಾಮೂಲಿ ಮಾಡ್ತಾರೆ. ಓಕೆ, ಫಾರ್ಮರ್ಸ್ ಫಾರ್ ಫಾಡ್ರ್ ಫಾರ್ ಕ್ಯಾಟಲ್ಸ್, ಕ್ಯಾಟಲ್ಸ್ಗೆ ಫಾಡ್ರ್ ಆಗಿ ಯೂಸ್ ಮಾಡ್ತಾರೆ. ದೆನ್ ಆ ಫಾಡ್ರ್ ಆಗಿ ಯೂಸ್ ಮಾಡಿದಾಗ ಕ್ಯಾಟಲ್ಸಿಂದ ಮಿಲ್ಕ್ ಬಂತು, ಓಕೆ, ಅದು ಮಿಲ್ಕ್ನ ಮಾರ್ಕೊಳ್ತೀವಿ, ನಾವು ಅರ್ನಿಂಗ್ಸ್ ಮಾಡ್ತೀವಿ. ದೆನ್ ಅಲ್ಲಿ ಕೌಡಂಗ್ ಬರುತ್ತೆ. ದೆನ್ ಅದೇನು ಫಾಡ್ರ್ ಯೂಸ್ ಮಾಡ್ತೀವೋ ಅದ್ರದ್ದು ವೇಸ್ಟ್ ಅಲ್ಲಿರುತ್ತೆ. ಸೊ ಆ ಕೌಡಂಗು ಫಾಡ್ರ್ ವೇಸ್ಟು ಮತ್ತು ಕ್ಯಾಟಲ್ಸಿಂದ ಬಂದಂಥ ಯೂರಿನ್ನು, ಸೊ ಅಷ್ಟನ್ನು ನಾವು ಏನು ಮಾಡ್ತೀವಿ, ವರ್ಮಿ ಕಾಂಪೋಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದೆನ್ ನಮ್ಮ ಲ್ಯಾಂಡಲ್ಲಿ ಬರೀ ಅಗ್ರಿಕಲ್ಚರಲ್ಲಿ ಬರೀ ಏನೋ ಭತ್ತ ಮೇಜ್ ಅಷ್ಟೇ ಇರೋದಿಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಕ್ರಾಪ್ಸ್ಗಳು ಕೂಡ ಇರ್ತವೆ, ಟ್ರೀಸ್ಗಳು ಕೂಡ ಇರ್ತವೆ. ಆ ಟ್ರೀಸ್ಗಳಲ್ಲಿ ಬಿದ್ದಂಥ ಲೀವ್ಸ್ಗಳನ್ನು ಕೂಡ ಮತ್ತೆ ನಾವು ವರ್ಮಿ ಕಾಂಪೋಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದೆನ್ ವರ್ಮಿ ಕಾಂಪೋಸ್ಟಲ್ಲಿ ನಮಗೆ ಬಯೋಗ್ಯಾಸ್ ಸಿಗುತ್ತೆ. ಬಯೋಗ್ಯಾಸ್ನ ಡೊಮೆಸ್ಟಿಕ್ ಪರ್ಪಸ್ಗೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ, ಎನರ್ಜಿ ಫ್ಯೂಯಲ್ ಆಗಿ ಯೂಸ್ ಮಾಡ್ಕೊತೀವಿ. ಅದ್ರ ಜೊತೆಗೆ ಏನು ಕಾಂಪೋಸ್ಟ್ ಸಿಗುತ್ತೆ, ದಟ್ ಕಾಂಪೋಸ್ಟ್ ಇಸ್ ಒನ್ಸ್ ಅಗೇನ್ ವಿ ಯೂಸ್ ಇಟ್ ಟು ಗ್ರೋ ದ ಅಗ್ರಿಕಲ್ಚರಲ್ ಕ್ರಾಪ್ಸ್. ಸೊ ಅದ್ರ ಜೊತೆಗೆ ಬೀ ಕೀಪಿಂಗ್ ಎಲ್ಲ ಇರುತ್ತೆ. ಬೀ ಕೀಪಿಂಗ್ ಇರೋದ್ರಿಂದ ಪಾಲಿನೇಷನ್ ಆಗುತ್ತೆ, ಹನಿ ಬೀ ಕಲೆಕ್ಟ್ ಆಗುತ್ತೆ, ಬೀ ವ್ಯಾಕ್ಸ್ ಸಿಗುತ್ತೆ, ಅದರದ್ದು ಕೂಡ ಬೆನಿಫಿಟ್ಸ್ ಇದೆ ಅಂತ ನಾವು ಓದಿದ್ವಿ ಅನಿಮಲ್ ಹಸ್ಬೆಂಡರಿ, ರೈಟ್. ಸೊ ಇಲ್ಲಿ ಒಂದು ಅಗ್ರಿಕಲ್ಚರ್ದು ವೇಸ್ಟ್, ಒಂದು ಫಾರ್ಮ್ದು ವೇಸ್ಟ್ನ ಇನ್ನೊಂದು ಫಾರ್ಮಲ್ಲಿ ಅದು ಏನು ಮಾಡ್ತೀವಿ, ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಯೂಸ್ಡ್ ಆಸ್ ರಾ ಮೆಟೀರಿಯಲ್ ಫಾರ್ ಅದರ್ ಟೈಪ್ ಆಫ್ ಫಾರ್ಮಿಂಗ್. ಸೊ ಇಲ್ಲಿ ಕೇಸ್ ಸ್ಟಡಿ ಮಾಡಿದಾಗ, ಇದನ್ನು ಕೇಸ್ ಸ್ಟಡಿ ಮಾಡಿದಾಗ ಈ ರೀತಿ ಯಾರು ಮಾಡ್ತಿದ್ದಾರಾ ಅಂತ ನಾವು ಸ್ಟಡಿ ಮಾಡಿದ್ರೆ, ಸೊ ನಮ್ಮ ಇಂಡಿಯಾದಲ್ಲೇ ಇದ್ದಾರೆ. ಅವರ ಹೆಸರು ರಮೇಶ್ ಚಂದ್ರ ಡಾಗ್ರಾ. ರಮೇಶ್ ಚಂದ್ರ ಡಾಗ್ರಾ ಅನ್ನೋ ಒಬ್ಬರು ಫಾರ್ಮರ್. ಆ್ಯಕ್ಚುಲಿ ಏನು ಫಾರ್ಮರ್, ಅವ್ರೇನು ಸೈಂಟಿಸ್ಟ್ ಅಲ್ಲ, ಈಸ್ ಎ ಒಂದು ಫಾರ್ಮರ್. ಅವರೊಂದು ಫಾರ್ಮರ್ ಅವರು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನಾವೇನು ಮೇಲೆ ಹೇಳಿದ್ವಲ್ಲ ಆವಾಗಲೇ, ಝೀರೋ ವೇಸ್ಟ್ ಪ್ರೊಡಕ್ಷನ್, ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಇವರು ಎಲ್ಲಿದ್ದಾರಪ್ಪ ಅಂತ ಅಂದರೆ ಸೋನಿಪಟ್, ಹರಿಯಾಣ. ಸೋನಿಪಟ್ ಹರಿಯಾಣದಲ್ಲಿ ಅವರು ಫಾರ್ಮಿಂಗ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಲೇಜಲ್ಲಿ. ಸೊ ಅವರು ಝೀರೋ ವೇಸ್ಟ್ ಪ್ರೊಡಕ್ಷನ್ ಟೈಪ್ ಆಫ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಏನಿದೆ, ಡೈರಿ ಫಾರ್ಮಿಂಗ್ ಇದೆ, ವರ್ಮಿ ಕಾಂಪೋಸ್ಟ್ ಮಾಡ್ತಾರೆ, ದೆನ್ ಫಿಶ್ ಕಲ್ಚರ್ ಇದೆ, ಆರ್ ಅಕ್ವಾಕಲ್ಚರ್ ಇದೆ, ಪೌಲ್ಟ್ರಿ ಇದೆ,
ಬೀ ಕೀಪಿಂಗ್ ಪಾಲಿನೇಷನ್ ಜಾಸ್ತಿ ಆಗುತ್ತೆ, ಹಿಲ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಬೀ ಕೀಪಿಂಗ್ ಇದೆ. ಸೊ ರೈನ್ ವಾಟರ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಇತ್ತೀಚಿನ ದಿನದಲ್ಲಿ ನೀವು ಕೇಳಿರ್ಬೋದು, ಕೃಷಿ ಹೊಂಡ ಅಂತ ಹೆಸರು ಕೇಳಿರ್ಬೋದು. ನಮ್ಮ ಲ್ಯಾಂಡಲ್ಲೇ ಕೃಷಿ ಹೊಂಡ ಮಾಡೋವಂಥದ್ದು, ನಮಗೆ ಎಷ್ಟು ಬೇಕೋ ಆ ಸೈಜಲ್ಲಿ. ಸೊ ಏನು ರೈನ್ಫಾಲ್ ಬರುತ್ತೆ ಅವು ನಮ್ಮ ಲ್ಯಾಂಡ್ ಸುತ್ತ ಏನು ಫ್ಲೋ ಆಗೋತ್ತಲ್ಲ ವಾಟ್ರ್, ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳೋಂಥದ್ದು. ಅದಕ್ಕೆ ನಮ್ಮ ಗೌರ್ಮೆಂಟಿಂದ ಕೂಡ ಆ ಕೃಷಿ ಹೊಂಡಕ್ಕೆ ಸಬ್ಸಿಡಿ ಕೂಡ ಕೊಡ್ತಾರೆ, ಅವರೇ ಅದು ನಿಂತು ಮಾಡಿಸ್ಕೊಡ್ತಾರೆ. ಅಲ್ಲಿ ಮೋಟ್ರ್ ಇಟ್ಕೊಂಡು ಆ ವಾಟ್ರನ್ನ ನಾವು ಏನು ಮಾಡ್ಬೋದು, ಸ್ಟೋರ್ ಮಾಡಿದಾಗ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಏನಾಗುತ್ತಪ್ಪ ಅಂತ ಅಂದರೆ ಅದರಿಂದ ನಾವು ಸಮ್ಮರ್ ಸೀಸನ್ಸಲ್ಲಿ ಸೊ ಕ್ರಾಪ್ಸ್ನ ಗ್ರೋ ಮಾಡೋದಕ್ಕೂ ಕೂಡ ಯೂಸ್ ಆಗುತ್ತೆ. ಇಲ್ಲ ಅಂತ ಅಂದರೆ ಪ್ಲ್ಯಾಂಟ್ಸ್ ಟ್ರೀಸ್ಗಳಿಗೆ ಬೆಳೆಸೋದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಏನು ಬೇಕಂದು ಮಾಡ್ಬೋದು. ಸೊ ಇಷ್ಟು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಇದೆ. ಒಂದು ಕಡೆ ಏನು ವೇಸ್ಟ್ ಅಂತ ಬರುತ್ತೆ ಅದು ಇನ್ನೊಂದು ಕಡೆ ಯೂಸ್ ಮಾಡ್ತಾರೆ. ಈಗ ನೋಡಿ, ರೈನ್ ವಾಟ್ರ್ ಹಾರ್ವೆಸ್ಟ್ ಮಾಡಿ ಅದೇನು ಪಾಂಡಲ್ಲಿ ನಾವು ಹಾರ್ವೆಸ್ಟ್ ಮಾಡಿರ್ತೀವಿ ಅಲ್ಲಿ ನಾವು ಫಿಶಿಕಲ್ಚರ್ ಮಾಡ್ಬೋದು. ಇಲ್ಲಿ ಬಂದಂಥ ವೇಸ್ಟ್ನಲ್ಲಿ ಹಾಕ್ಬೋದು. ದೆನ್ ಡೈರಿ ಫಾರ್ಮಲ್ಲಿ ಬಂದಂಥ ವೇಸ್ಟಲ್ಲಿ ಏನಿರುತ್ತೆ ಅದನ್ನ ಅವಾಗ ಹೇಳಿದ್ವಿ ನಾವು, ಕೌಡಂಗ್ ಇರ್ಬೋದು, ಕೌಡಂಗ್ ಜೊತೆಗೆ ಯೂರಿನ್ ಇರ್ಬೋದು. ದೆನ್ ಅದಕ್ಕೆ ಫಾಡ್ರ್ ಕೊಟ್ಟಿದ್ದಲ್ಲಿ ವೇಸ್ಟ್ ಇರುತ್ತೆ, ಕಸ ಕಡ್ಡಿಗಳಿರ್ತೇವೆ. ಸೊ ಅದೆಲ್ಲದೂ ಕೂಡ ನಾವು ವರ್ಮಿ ಕಾಂಪೋಸ್ಟ್ನ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಸೊ ಇದೇ ಥರ ರಮೇಶ್ ಚಂದ್ರ ಡಾಗ್ರಾ ಸೋನಿಪಟ್ ಹರಿಯಾಣದಲ್ಲಿ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ಅದ್ರ ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಅವ್ರೇನು ನಾನು ಹೇಳಿದ ಮುಂಚೆ ಅವ್ರೇನು ಸೈಂಟಿಸ್ಟ್ ಅಲ್ಲ, ಅಗ್ರಿಕಲ್ಚರಲ್ ಪ್ರೊಫೆಸರ್ಸ್ ಏನಲ್ಲ. ಸೊ ಅದು ಟ್ರೈನಿಂಗ್ ಕೊಟ್ಟು ಅಲ್ಲಿ ಏನಿದೆ ಅಂತ ಅಂದರೆ 5000 ಪೀಪಲ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. 5000 ಪೀಪಲ್ಸು ಮೆಂಬರ್ಸ್ ಆಗಿದ್ದಾರೆ. ಮೆಂಬರ್ಸ್ ಫಾರ್ ಅವ್ರನ್ನ ಕ್ಲಬ್ ಮಾಡ್ಕೊಂಡಿದ್ದಾರೆ. ಯಾವುದು ಅಂತ ಅಂದರೆ ಹರಿಯಾಣ ಕಿಸಾನ್ ಕ್ಲಬ್ ಅಂತ. ಈ ಕ್ಲಬ್ಗೆ 5000 ಫಾರ್ಮರ್ಸ್ಗಳು ಮೆಂಬರ್ಶಿಪ್ನ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಕ್ಲಬ್ಬಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಬೇರೆ ಏನು ಮಾಡೋದಿಲ್ಲ. ಸೊ ಹೊಸದಾಗಿ ಬಂದಂಥ ರೈತರುಗಳಿಗೆ ಅಲ್ಲಿ ಅವ್ರು ಏನು ಮಾಡ್ತಿದ್ದಾರಲ್ಲ ಅದನ್ನ ಟ್ರೈನಿಂಗನ್ನು ಕೊಡ್ತಾರೆ, ರೈಟ್. ಸೊ ಅವರು ಒಂದು ರೀತಿ ಟ್ರೈನಿಂಗ್ನ ಕೊಟ್ಟು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದನ್ನು ಇನ್ಕ್ರೀಸ್ ಮಾಡ್ತಾರೆ. ಸೊ ಅಲ್ಲಿ ಯೂಸ್ ಆಫ್ ಕೆಮಿಕಲ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಯೂಸ್ ಮಾಡೋಂಥದ್ದು ಕಡಿಮೆ ಆಗುತ್ತೆ. ಅದರಿಂದೆಲ್ಲ ನಮಗೆ ಏನೋ ಫುಡ್ ಬರ್ತಿರೋದು, ಬಟ್ ಅದರಿಂದ ಹಾರ್ಮ್ನೆಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ಹಾರ್ಮ್ನೆಸ್ ಕಡಿಮೆ, ಎಕೋ ಫ್ರೆಂಡ್ಲಿ ಆಗಿರುತ್ತೆ, ಪ್ರೊಡಕ್ಷನ್ ಕೂಡ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಸೊ ಈ ಟೈಪ್ ಆಫ್ ಕೇಸ್ ಸ್ಟಡಿನ ಮಾಡಿದಾಗ ನಮ್ಮ ಇಂಡಿಯಾದಲ್ಲೇ ಇರುವಂಥ ರಮೇಶ್ ಚಂದ್ರ ಡಾಗ್ರಾ ಅವರೊಬ್ಬರು ಫಾರ್ಮರ್. ಅವರು ಆ ಥರ ಥಿಂಕ್ ಮಾಡಿ ಅವರೇ ಲ್ಯಾಂಡಲ್ಲಿ ರಿಸರ್ಚನ್ನ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ನ, ಅವರು ಕೆಮಿಕಲ್ಸ್ನ ಯೂಸ್ ಮಾಡೋದಿಲ್ಲ. ಅವರು ಕ್ರಾಪ್ಸ್ನ ಗ್ರೋ ಮಾಡೋದಕ್ಕೆ ಜಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಯೂಸ್ ಮಾಡಿ ಅವ್ರು ಕ್ರಾಪ್ಸ್ಗಳನ್ನ ಗ್ರೋ ಮಾಡ್ತಿದ್ದಾರೆ. ಸೊ ಅವ್ರದ್ದು ಕ್ರಾಪ್ಸ್ಗಳು ಬೇರೆ ಅಂದರೆ ಬೇರೆಯವ್ರ ಫಾರ್ಮರ್ಸ್ಗಳಿಗೇನು ಈ ಕೆಮಿಕಲ್ಸ್ನ ಯೂಸ್ ಮಾಡಿ ಬೆಳೀತಾರಲ್ಲ ಅವ್ರಿಗಿಂತ ಚೆನ್ನಾಗಿ ಇದೆ. ದೆನ್ ಲ್ಯಾಂಡಲ್ಲಿ ಫರ್ಟಿಲಿಟಿ ಪವರ್, ನ್ಯಾಚುರಲ್ ಫರ್ಟಿಲಿಟಿ ಪವರ್ ಕೂಡ ಜಾಸ್ತಿ ಇದೆ. ಓಕೆ, ಸೊ ದಿಸ್ ಈಸ್ ಆಫ್ ಅಬೌಟ್ ಸಾಯಿಲ್ ಪೊಲ್ಯೂಷನ್. ನೆಕ್ಸ್ಟ್ ಟೈಪ್ ಆಫ್ ಪೊಲ್ಯೂಷನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಸ್ಟಿಲ್ ದೆನ್ ಥ್ಯಾಂಕ್ ಯು.